Okay, today we are at Galatians chapter 4, if you remember. ಇವತ್ತು ನಾವು ಗಲಾತ್ಯ 4ನೇ ಅಧ್ಯಾಯದಲ್ಲಿ ಇದ್ದೇವೆ. ಕಳೆದ ವಾರ ಕೂಡ ನಾವು ಅದರ ಕುರಿತಾಗಿ ಚರ್ಚಿಸಿದ್ವಿ. So since we had 1 week gap, we'll recap again. ಒಂದು ವಾರ ಗ್ಯಾಪ್ ಇದ್ದ ಕಾರಣ ನಾವು ಮತ್ತೊಂದು ಬಾರಿ ಅದನ್ನ ಓದೋಣ. And then we'll go into the ರೀಕ್ಯಾಪ್ ಮಾಡಿ ಮತ್ತೆ ಎರಡನೇ ಸೆಗ್ಮೆಂಟ್ ಹಂತಕ್ಕೆ ಓದೋಣ. So last time we had divided Galatians chapter 4 into 4 segments. ಗಲಾತ್ಯ 4ನೇ ಅಧ್ಯಾಯವನ್ನು 4 ಭಾಗಗಳಾಗಿ ನಾವು ವಿಭಾಗಿಸಿದೆವು. So first segment is from verse 1 to 7. ಮೊದಲನೆಯ ಭಾಗ 1ನೇ ವಚನದಿಂದ 7ನೇ ವಚನದವರೆಗೆ. So how did we divide these segments? ಅದನ್ನು ಹೇಗೆ ನಾವು ವಿಭಾಗ ಮಾಡಿದ್ವಿ? Based on the paragraphs that are in the chapter. ಆ ಪ್ಯಾರಾಗ್ರಾಫ್ಸ್ ಒಂದು ಬೇಸಿಸ್ ಅಲ್ಲಿ ಅದನ್ನ ಡಿವೈಡ್ ಮಾಡ್ತಾ ಹೋದ್ವಿ. So likewise when you read Bible, ಆದುದರಿಂದ ನೀವು ಕೂಡ ಸತ್ಯವೇದವನ್ನು ಓದುವಾಗ read the full chapter. ಇಡೀ ಅಧ್ಯಾಯವನ್ನು ಓದಿ. And every paragraph will have a context. ಪ್ರತಿಯೊಂದು ಪ್ಯಾರಾಗ್ರಾಫಿಗೆ ಒಂದು ಕಾಂಟೆಕ್ಸ್ಟ್ ಇರುತ್ತದೆ, ಅಂದ್ರೆ ಒಂದು ಹಿನ್ನೆಲೆ ಇರುತ್ತದೆ. So don't read only one verse, you read the full passage. ಒಂದು ವಚನ ಮಾತ್ರ ಓದಬೇಡಿ, ಇಡೀ ಪ್ಯಾರಾಗ್ರಾಫ್ ಅಥವಾ ಪ್ಯಾಸೇಜ್ ಅನ್ನು ಓದಿ. So ನಿಮ್ಮ ಬೈಬಲ್ ಅಲ್ಲಿ first paragraph 1 to 7 ಇದೆಯಾ? ನಿಮ್ಮ ಒಂದು Yes. So first 7 verses. The title given is Heir who still lives like a slave. ಒಬ್ಬ ಮಗನು ಇನ್ನೂ ಭಾಗ್ಯನು ದಾಸನಾಗಿ ಜೀವಿಸುವ ಆತನು ಎಂಬ ಒಂದು ಒಂದನೇ ಭಾಗ. So heir until a certain age still lives like a slave. ಭಾಗ್ಯನು ಕೆಲವು ವರ್ಷ ದಾಟುವ ತನಕ ಆತನು ಇನ್ನೂ ದಾಸನಾಗಿಯೇ ಉಳಿಯುತ್ತಾನೆ. Okay. The second paragraph is from 8 to 11. ಎರಡನೆಯ ಭಾಗ 8ನೇ ಅಧ್ಯಾಯದಿಂದ 11ನೇ ಅಧ್ಯಾಯದ ತನಕ. Okay. So here Apostle Paul poses a question. ಇಲ್ಲಿ ಅಪೊಸ್ತಲನಾದ ಪೌಲನು ಒಂದು ಪ್ರಶ್ನೆಯನ್ನ ಕೇಳ್ತಾನೆ. Why do you want to go back to the prison? ಯಾಕೆ ನಿಮಗೆ ಆ ಒಂದು ಸೆರೆಮನೆಗೆ ಹೋಗಬೇಕು? Why again go back to the same bondage? ಮತ್ತೆ ಆ ಒಂದು ಬಂಧನಕ್ಕೆ ಯಾಕೆ ಹೋಗಬೇಕು? Okay, that is the second paragraph. ಅದು ಎರಡನೆಯ ಭಾಗ. So third paragraph, ಮೂರನೆಯ ಭಾಗ verse 12 to 20. 12ನೇ ವಚನದಿಂದ 20ನೇ ವಚನದವರೆಗೆ. Okay, what happened to your love? That is a question from Apostle Paul. ನಿಮ್ಮ ಪ್ರೀತಿಗೆ ಏನಾಯಿತು ಎಂಬುದಾಗಿ ಒಂದು ಪ್ರಶ್ನೆ ಅಪೊಸ್ತಲನಾದ ಪೌಲನಿಂದ. So there he asked some questions like, when I came, when I was sick, you embraced me so much. Now what happened? ನಾನು ಕಾಯಿಲೆಯಲ್ಲಿದ್ದಾಗ ನನ್ನನ್ನು ಎಷ್ಟು ಪ್ರೀತಿಸಿದಿರಿ, ನೀವು ಈಗ ಏನಾಯಿತು ಎಂಬ ಒಂದು ಪ್ರಶ್ನೆಯನ್ನು ಪೌಲನು ಕೇಳುವುದನ್ನು ನಾವು ನೋಡ್ತೇವೆ. Okay, and the last paragraph, ಕೊನೆಯ ಒಂದು ಭಾಗ, that is verse 21 to 31. 21ನೇ ವಚನದಿಂದ 31ನೇ ವಚನದವರೆಗೆ. Okay, here there is a small analogy or comparison. ಇಲ್ಲಿ ಒಂದು ಹೋಲಿಕೆ ಆತ್ಮಕವಾದಂತ ಒಂದು ಶೈಲಿ ನಾವು ನೋಡ್ತೇವೆ, ಬರೋಣದ ಶೈಲಿ. There he compares 2 women, 2 sons, 2 lives. 2 ಸ್ತ್ರೀಯರು, 2 ಜೀವಗಳು ಮತ್ತು 2 ಪುತ್ರರು. Yes. So 2 women, 2 sons, 2 lives. 2 ಸ್ತ್ರೀಯರು, 2 ಪುತ್ರರು, 2 ಜೀವನ. Yes. ಅಥವಾ ಜೀವನ ಶೈಲಿ. Okay, praise the Lord. So let's go to the first ವಚನಕ್ಕೆ ಹೋಗೋಣ. Okay, that is verse 1 to 7 ಪೂರ್ತಿ ನಾವು ಓದೋಣ. ಆದರೆ ನಾನು ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ದಣಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ತಂದೆಯು ನೇಮಿಸಿದ ದಿನದವರೆಗೆ ಪಾಲಕರು ಮತ್ತು ಮನೆವಾರ್ತೆಯವರು ಯವರ ಕೈಕೆಳಗಿರುವನು. ಹಾಗೆ ನಾವು ಸಹ ಬಾಲಕರಾಗಿದ್ದಾಗ ಲೋಕದವರ ಬಾಲಬೋಧೆಗೆ ಅಧೀನರಾಗಿದ್ದೆವು. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನವಾಗಿಯೂ ಬಂದನು. ಹೀಗೆ ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. Praise the Lord. Hallelujah. Hallelujah. Okay, so if you see the theme in chapter 4, if you remember, 4ನೆಯ ಒಂದು ಅಧ್ಯಾಯದ ಒಂದು ಮುಖ್ಯ ಸಂದೇಶವೇನು? Okay, that you are born in slavery. ನೀವು ಒಂದು ದಾಸತ್ವದಲ್ಲಿ ಹುಟ್ಟಿದ್ದೀರಿ. Okay, like born into the law, into the fear, in performance. ನೀವು ಧರ್ಮಶಾಸ್ತ್ರಕ್ಕೆ ಭಯದಲ್ಲಿ ಮತ್ತು ಕಾರ್ಯಾತ್ಮಕವಾದಂತಹ ಒಂದು ಜೀವನಕ್ಕೆ ನೀವು ಹುಟ್ಟಿದ್ದೀರಿ. Okay, so but God changed your identity to his son. ಆದರೆ ದೇವರು ನಿಮ್ಮ ಒಂದು ಗುರುತನ್ನ ತನ್ನ ಮಗನ ಒಂದು ಗುರುತಿಗೆ ಮಾರ್ಪಡಿಸಿದ್ರು. Christ has delivered us. ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ. So entire 4th chapter is about one question: why go back to the same old slavery? ಇಡೀ 4ನೇ ಅಧ್ಯಾಯ ನಾವು ನೋಡೋದಾದ್ರೆ ಒಂದೇ ಪ್ರಶ್ನೆಯನ್ನು ಪೌಲನ್ ಕೇಳ್ತಾ ಇದ್ದಾನೆ, ಯಾಕೆ ಮತ್ತೆ ದಾಸತ್ವಕ್ಕೆ ಹಿಂದಿರುಗಿ ಹೋಗ್ತಾ ಇದ್ದೀರಿ ಎಂಬುದಾಗಿ. In this context we see Apostle Paul right from the beginning is talking about the same incident. ಪೌಲನು ಇದೇ ಒಂದು ಹಿನ್ನೆಲೆಯಲ್ಲಿ ಮಾತಾಡ್ತಿರೋದನ್ನ ನಾವು ಈ ಅಧ್ಯಾಯದಲ್ಲಿ ಗಮನಿಸ್ತೇವೆ. See what he's saying that until certain age, okay, there is no difference between the
child, heir, and the slave. ಕೆಲವು ಒಂದು ವರ್ಷದವರೆಗೆ ಪಾಲಕರು ಮತ್ತು ಮನೆವಾರ್ತೆಯ ಕೆಳಗೆ ಆ ಮಗನಿರ್ತಾನೆ, ಅವನಿಗೆ ಮತ್ತು ದಾಸನಿಗೆ ಏನು ವ್ಯತ್ಯಾಸವಿರುವುದಿಲ್ಲ ಎಂಬುದಾಗಿ. Okay, and then second verse, can you read? ಎರಡನೇ ವಚನ, ತಂದೆಯು ನೇಮಿಸಿದ ದಿನದವರೆಗೆ ಪಾಲಕರ ಮತ್ತು ಮನೆವಾರ್ತೆಯವರ ಕೆಳಗಿರುವನು. Praise the Lord. Praise the Lord. Hallelujah. So ಪಾಲಕರು ಮನೆವಾರ್ತೆಯವರ ಕೆಳಗಿರುವನು. Okay, so in the third chapter itself we have little bit meditate upon this. ಮೂರನೇ ಅಧ್ಯಾಯದಲ್ಲಿ ಕೂಡ ನಾವು ಇದರ ಕುರಿತಾಗಿ ಆಳವಾಗಿ ಚರ್ಚಿಸಿದೆವು. So there Apostle Paul uses the word pedagogos, right? ಅಲ್ಲಿ ಅಪೊಸ್ತಲನಾದ ಪೌಲನು ಪೆಡಗಾಗಸ್ ಎಂಬ ಒಂದು ಪದವನ್ನು ಉಪಯೋಗಿಸುವುದನ್ನು ನಾವು ನೋಡ್ತೇವೆ. What is pedagogos means? ಪೆಡಗಾಗಸ್ ಎಂಬುದಾಗಿ ಹೇಳಿದ್ರೆ ಏನು? So paid servant who takes care of the child. ಸಂಬಳಕ್ಕಿಡಲ್ಪಟ್ಟ ದಾಸನು ಆತನು ಮಗುವನ್ನ ನೋಡ್ಲಿಕ್ಕೆ ನೇಮಿಸಿದಾತನು. Okay, that is pedagogos. ಅದೇ ಪೆಡಗಾಗಸ್ ಎಂಬುದಾಗಿ. Okay, but here ಆದ್ರೆ ಇಲ್ಲಿ he uses two words, guardians and trustees. ಎರಡು ಪದಗಳನ್ನ ಆತನು ಉಪಯೋಗಿಸುವುದನ್ನ ನೋಡ್ತೇವೆ, ಪಾಲಕರು ಮತ್ತು ಮನೆವಾರ್ತೆ. Okay, praise God. ಪಾಲಕರು ಮತ್ತೆ ಮನೆವಾರ್ತೆಯವರು. Okay, the Greek words used for these two is not pedagogos. ಈ ಪದಗಳಿಗೆ ಉಪಯೋಗಿಸಿದಂತ ಗ್ರೀಕ್ ಪದಗಳು ಪೆಡಗಾಗಸ್ ಅಲ್ಲ. Okay, he used the word epitropos. ಆತನು ಉಪಯೋಗಿಸಿದಂತ ಪದ ಎಪಿಟ್ರೋಪೋಸ್ for guardians, ಪಾಲಕರು, and oikonomos for ಮನೆವಾರ್ತೆಯವರು, trustees. ಐಕೋನಾಮಸ್ ಮನೆವಾರ್ತೆಯವರಿಗೆ ಉಪಯೋಗಿಸಿದಂತ ಪದ. Okay, so he and Apostle Paul is saying until the child grows to certain age. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಆ ಮಗು ಬೆಳೆಯುವ ತನಕ. Okay, in the third chapter he said the child will be taken care of by pedagogos. ಮೂರನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ ಪೌಲನು, ಆ ಪೆಡಗಾಗಸ್ ಆ ಮಗುವನ್ನ ಶುಶ್ರೂಷೆ ಮಾಡ್ತಾರೆ ಎಂಬುದಾಗಿ. Okay, and here again he is saying that epitropos and oikonomos, they are also taking care of the child. ಇಲ್ಲಿ ಮಕ್ಕಳನ್ನ ಇವರು ಕೂಡ ನೋಡ್ತಾ ಇದ್ದಾರೆ, ಯಾರು? ಎಪಿಟ್ರೋಪಸ್ ಮತ್ತು ಐಕಾನಮಸ್, ಅಂದರೆ ಪಾಲಕರು ಮತ್ತು ಮನೆವಾರ್ತೆಯವರು. Right, praise the Lord. Praise the Lord. So if you see the culture in those days, ನೀವು ಆಗಿನ ಕಾಲದ ಒಂದು ಸಂಸ್ಕಾರವನ್ನು ನೋಡುದಾದ್ರೆ, okay, in the third chapter he mentions pedagogos, right? ಮೂರನೇ ಅಧ್ಯಾಯದಲ್ಲಿ ಪೆಡಗಾಗಸ್ ಎಂಬುದಾಗಿ ಹೇಳಲ್ಪಟ್ಟಿದೆ ಅಲ್ಲ. So pedagogos are the people who are in charge like a caretaker. What the requirements of the child is. ಪೆಡಗಾಗಸ್ ಎಂಬುದಾಗಿ ಹೇಳಿದ್ರೆ ಆ ಮಗುಗೆ ಏನೆಲ್ಲ ಬೇಕೋ ಅದನ್ನ ಶುಶ್ರೂಷೆ ಮಾಡೋದ್ರಲ್ಲಿ ಅದನ್ನೆಲ್ಲ ನೋಡ್ಕೊಳ್ಳುವವರು. Like the child needs food, child needs bath, it needs cleaning, like that. ಉದಾಹರಣೆಗೆ ಆ ಮಗುಗೆ ಆಹಾರ ಬೇಕು, ಅದಕ್ಕೆ ಸ್ನಾನ ಮಾಡಿಸಬೇಕು, ಅದನ್ನ ಕ್ಲೀನ್ ಮಾಡಿಸಬೇಕು, ಅವರು ಪೆಡಗಾಗಸ್ ಎಂಬುದಾಗಿ. And these are epitropos, are guardians. ಈ ಎಪಿಟ್ರೋಪೋಸ್ ಎಂಬುದಾಗಿ ಹೇಳಿದ್ರೆ ಪಾಲಕರು ಎಂಬುದಾಗಿ. Okay, these are the people who instruct or guide the child. ಇವರು ಯಾರೆಂಬುದಾಗಿ ಹೇಳಿದ್ರೆ ಆ ಮಕ್ಕಳಿಗೆ ಬೋಧನೆಯನ್ನು ಮಾಡುವವರು. Okay, or the guardian is the one who instruct the child to go in the right way. ಅಥವಾ ಪಾಲಕರು ಎಂಬುದಾಗಿ ಹೇಳಿದಾಗ ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೆ ಮಕ್ಕಳನ್ನ ಕಲಿಸುವವರು. Okay, and oikonomos. ಐಕಾನಮಸ್ ಎಂಬುದಾಗಿ ಹೇಳಿದ್ರೆ, we know this word, right? Oikonomos. ಐಕಾನಮಸ್ ಪದ ನಮಗೆ ಗೊತ್ತಲ್ಲ. When we are meditating on God's economy, ದೇವರ ಕಾರ್ಯ ನಿರ್ವಹಣೆ ಕುರಿತಾಗಿ ನಾವು ಧ್ಯಾನ ಮಾಡಿದ್ದೇವಲ್ಲ, ಅಲ್ಲಿ ಉಪಯೋಗಿಸಲ್ ಪದವೇನು? ಐಕೋನೋಮಿಯಾ, ಅಂದ್ರೆ ಕಾರ್ಯ ನಿರ್ವಹಣೆ, right? Oikonomos are the people who manage, they are like managers. ಐಕಾನಮಸ್ ಎಂಬುದಾಗಿ ಹೇಳಿದ್ರೆ ಮನೆವಾರ್ತೆಯವರು ಎಂಬುದಾಗಿ, ಅಂದ್ರೆ ಕಾರ್ಯ ನಿರ್ವಹಣೆ ಮಾಡುವವರು, right? So they manage the child, they make sure the child has good education, good communication, all these things. ಅವರು ಆ ಮಗುಗೆ ಒಳ್ಳೆಯ ಒಂದು ಸ್ಕೂಲಲ್ಲಿ ಸೇರಿಸಿ ಅದಕ್ಕೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕಲಿಸಲಿಕ್ಕೆ ನೇಮಿಸಲ್ಪಟ್ಟವರು. Okay, but under these three people, three kind of people, ಈ ಮೂರು ತರದ ಜನರ ಕೆಳಗೆ, okay, the child will be still like a slave. ಮಗು ಇನ್ನೂ ದಾಸನಾಗಿಯೇ ಉಳಿಯುತ್ತಾನೆ. Because whatever they instruct, the child has to listen. ಯಾಕಂದ್ರೆ ಅವರು ಬೋಧಿಸಿದನ್ನೆಲ್ಲ, ಅವರು ಹೇಳಿದ್ದನ್ನೆಲ್ಲ ಆ ಮಗು ಕೇಳಲೇಬೇಕು. Okay, so until certain age, ಆ ಕೆಲವು ವಯಸ್ಸು ಆ ಮಗುಗೆ ಬರುವ ತನಕ child does not have authority to take decisions. ಮಗುಗೆ ಯಾವ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕೂಡ ಅಧಿಕಾರವಿಲ್ಲ. By paper or legally, the child is a heir. ನಾವು ಲೀಗಲಿ ಕಾನೂನುಬದ್ಧವಾಗಿ ನೋಡುದಾದರೆ ಆ ಮಗು ಇನ್ನೂ ಅದು ಬಾಧ್ಯನೇ. Okay, legally the entire property belongs to the child. ಕಾನೂನುಬದ್ಧವಾಗಿ ನೋಡಿದ್ರೆ ಇಡೀ ಒಂದು ಆಸ್ತಿ ಆ ಮಗುಗೆ ಸೇರಿದ್ದು, ಅದು ಬಾಧ್ಯಸ್ಥ. Whatever belongs to the parents belong to the ತಾಯಿಗೆ ಸೇರಿದ್ದಲ್ಲ, ತಂದೆ ತಾಯಿಗೆ ಸೇರಿದ್ದಲ್ಲ, ಮಗುಗೆ ಸೇರಿದ್ದು. Okay, but until certain age they still are like slaves. ಆದರೆ ಕೆಲವು ವರ್ಷ ದಾಟುವ ತನಕ ಅವರು ಇನ್ನೂ ದಾಸರಾಗಿಯೇ ಉಳಿಯುತ್ತಾರೆ. Praise the Lord. There's a very good reason why he is sharing this example. ಇದಕ್ಕೆ ಒಂದು ಉತ್ತಮವಾದಂತ ಒಂದು ಕಾರಣವಿದೆ, ಯಾಕೆ ಈ ಒಂದು ಉದಾಹರಣೆಯನ್ನು ಹಂಚ್ತಾ ಇದ್ದಾರೆ ಎಂಬುದಾಗಿ. In the church of Galatia,
ಬಾತ್ಯ ಸಭೆಯಲ್ಲಿ there were Jews and Gentiles both. ಯೆಹೂದ್ಯರು ಇದ್ರು ಮತ್ತು ಅನ್ಯರು ಇದ್ರು. Okay, but the number of the Gentiles is almost like 80% or above. ಆದ್ರೆ ಅನ್ಯ ಜನರ ಸಂಖ್ಯೆ 80% ಜಾಸ್ತಿ ಇತ್ತು. Okay, that means that Gentiles who became believers or ಅಂದ್ರೆ Christians. ಅನ್ಯರು ಹೆಚ್ಚಾಗಿ ವಿಶ್ವಾಸಿಗಳಾದ್ರು ಎಂಬುದಾಗಿ ಆ ಸಭೆಯಲ್ಲಿ. So, but they know the traditions of Jewish people. ಅವರಿಗೆ ಯೆಹೂದ್ಯರ ಸಂಪ್ರದಾಯ ಒಳ್ಳೆಯ ರೀತಿಯಲ್ಲಿ ತಿಳಿದಿತ್ತು. Last time we discussed. ಕಳೆದ ವಾರ ನಾವು ಚರ್ಚಿಸಿದ್ವಿ. They have two ceremonies in the life of a child. ಸಂಪ್ರದಾಯ ಇದೆ. ಆ ಮಕ್ಕಳ ಜೀವಿತದಲ್ಲಿ 2 ಸಂಪ್ರದಾಯಗಳನ್ನು ಆಚರಿಸ್ತಾರೆ. What is this one? ಏನಿದು? Bar ಮಿತ್ಸ್ವಾ. Okay, ಮತ್ತೆ ಇದು ಬಾಟ್ ಮಿಸ್ವಾ. Okay, ಬಾರ್ ಮಿಸ್ವಾ, ಬಾಟ್ ಮಿಸ್ವಾ. ಬಾರ್ ಅಂದ್ರೆ ಮಗನು ಎಂಬುದಾಗಿ. ಬಾರ್ ಎಂಬುದಾಗಿ ಹೇಳಿದ್ರೆ ಮಗನು. So bar means child, son. ಮಗ. ಬಾರ್ ಸಿಮೋನ್. Okay, so ಬಾರ್ ಅಂದ್ರೆ ಏನು? ಸನ್ ಅಂತ. Okay, ಮಗನು ಎಂಬುದಾಗಿ, right? ಬಾಟ್ means the girl child. ಹುಡುಗಿ, ಆ ಮಗುಗೆ ಬಾಟ್ ಮಿಸ್ವಾ ಎಂಬುದಾಗಿ ಹೇಳ್ತಾರೆ. So bar mitzvah, bat mitzvah. ಒಂದು ಸಂಪ್ರದಾಯ ಮಾಡ್ತಾರೆ. So at age 13 or 12 or 13, 12 ಅಥವಾ 13 ವರ್ಷ ಸೇರಿದಾಗ they celebrate after their birthday. ಅವರ ಬರ್ತ್ಡೇ ಆದ ಬಳಿಕ The first Sabbath day, next Sabbath day. ಮೊದಲನೆಯ ಸಬ್ಬಾತ್. Okay, like today is Reverend Adarsh birthday. ಇವತ್ತು ರೆವರೆಂಡ್ ಆದರ್ಶ್ ಅವರ ಬರ್ತ್ಡೇ. So today is Tuesday, right? Tuesday. ಮಂಗಳವಾರ. So next Sabbath, that means like next Sunday. ಬರುವ ಸಬ್ಬಾತ್ ಅಥವಾ ಭಾನುವಾರ. Okay, their Sabbath day, whatever the day is. ಅವರ ಯಾವುದು ಸಬ್ಬತ್ ದಿನ ಬರ್ತದೋ ಆ ದಿನ. That day they would celebrate bat mitzvah or bar mitzvah. ಆ ದಿನ ಅವರು 12 ವರ್ಷ ದಾಟಿದ ಬಳಿಕ ಬಾರ್ ಮಿತ್ಸ್ವಾವನ್ನು ಆಚರಿಸ್ತಿದ್ರು. Okay, so if it is a son, it is bar mitzvah. ಮಗನಾದ್ರೆ ಬಾರ್ ಮಿತ್ಸ್ವಾ. If it is a girl child, it is ಮಗಳಾದ್ರೆ ಬಾಟ್ ಮಿತ್ಸ್ವಾ. Okay, praise God. So what they do is they declare that this son or this child is legally my heir. ಅವರು ಏನ್ ಘೋಷಿಸ್ತಾರೆ ಎಂಬುದಾಗಿ ಹೇಳಿದ್ರೆ ಈ ಮಗ ಅಥವಾ ಮಗಳು ಕಾನೂನುಬದ್ಧವಾಗಿ ನನ್ನ ವಾರಸುದಾರರು. Okay, by legality speaking, by birth itself they are heirs. ಕಾನೂನು ಜನನದಿಂದ ಅವರು ಬಾಧ್ಯರೇ. Okay, but at the right age, 12 or 13, ಸರಿಯಾದ ಸಮಯ ಅವರಿಗೆ ಬಂದಾಗ ಅಂದ್ರೆ 12 ಅಥವಾ 13 ವರ್ಷದವರಾದಾಗ they are declared as a son of the law. ಅವರನ್ನು ಆ ಧರ್ಮಶಾಸ್ತ್ರದ ಮಗಳು ಎಂಬುದಾಗಿ ಘೋಷಿಸ್ತಾರೆ. Okay, so at that time they are given responsibility. ಆ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಾದಂತಹ ಬಾಧ್ಯತೆಗಳನ್ನು ಕೂಡ ಕೊಡಲಾಗುತ್ತದೆ. They have right to speak in the synagogue also. ಅವರಿಗೆ ಆ ಒಂದು ಸಿನಗಾಗ್ಸ್ ಅಲ್ಲಿ ಬೋಧನೆ ಮಾಡ್ಲಿಕ್ಕೆ ಹಕ್ಕು ಕೂಡ ಇರ್ತದೆ. Okay, so after the birthday, first Sabbath I said, right? ಅವರ ಬರ್ತ್ಡೇ ಆದ ಬಳಿಕ ಮೊದಲನೆಯ ಸಬ್ಬತ್ ಅಂತ ಹೇಳಿದೆ ಅಲ್ಲ. They have to read a certain portion of Torah and preach to the people. ಅವರು ತೋರವನ್ನು ಓದಿ ಆ ಸಭೆಗೆ ಅವರು ಬೋಧಿಸಬೇಕಂತೆ ಆ ಸಮಯದಲ್ಲಿ. One of the wonderful habits that not habits, actually it's a culture of Jewish people is that by that age, before bar mitzvah and bat mitzvah, they read all the Torah and Proverbs and Psalms and Esther. ಆ 12-13 ವರ್ಷ ಆ ಸಂಪೂರ್ಣವಾದವರೆಗೆ ಆ ಬಾರ್ ಮಿತ್ಸ್ವಾ ಅಥವಾ ಬಾಟ್ ಮಿತ್ಸ್ವಾ ಎಂಬ ಒಂದು ಆಚರಣೆಯ ಸಮಯಕ್ಕೆ ಬರುವವರೆಗೆ ಅವರು ಇಡೀ ತೋರಾ ಮತ್ತು ಸಾಮ್ಯತೆಗಳು ಮತ್ತು ಕೀರ್ತನೆಗಳು ಮತ್ತು ಎಸ್ತೇರ್ ಪುಸ್ತಕವನ್ನ ಫುಲ್ ಕಲ್ತು ಬೈ ಹಾರ್ಟ್ ಮಾಡಿ ಇರ್ತಿದ್ರಂತೆ. And during festivals they used to read Ruth. ಮತ್ತು ಆ ಆಚರಣೆಗಳ ಹಬ್ಬಗಳ ಸಮಯದಲ್ಲಿ ಅವರು ರೂತ್ ಪುಸ್ತಕವನ್ನು ಓದ್ತಾ ಇದ್ರಂತೆ. Praise the Lord. Praise the Lord. What a beautiful culture, right? ತುಂಬಾ ಸುಂದರವಾದಂತ ಒಂದು ಸಂಪ್ರದಾಯ. Before they become teenagers, they are thorough with the word of God. ಅವರು ಆ ಟೀನೇಜ್ 13 ವರ್ಷ ಮುಟ್ಟುವ ತನಕ ಅವರಿಗೆ ದೇವರ ವಾಕ್ಯ ಆಗ್ಲೇ ಗೊತ್ತು. Praise the Lord. Praise the Lord. Okay, so from then on they have right in the synagogue, right in the house. ಆ ಸಮಯದಿಂದ ಅವರಿಗೆ ಆ ಒಂದು ಮನೆಯಲ್ಲಿ ಹಕ್ಕು ಇದೆ, ಆ ಸಿನಗಾಗ್ಸ್ ಗಳಲ್ಲಿ ಕೂಡ ಒಂದು ಹಕ್ಕು ಇದೆ. So Paul is writing this example. ಪೌಲನು ಇಲ್ಲಿ ಒಂದು ಉದಾಹರಣೆ ಬರೆಯುತ್ತಾ ಇದ್ದಾನೆ. And he is writing in the 3rd verse. ಆತನು 3ನೇ ವಚನದಲ್ಲಿ ಬರೆಯುವುದನ್ನು ನಾವು ನೋಡ್ತೇವೆ. So also when we were underage, we were in slavery under the elemental spiritual forces of this world. ಹಾಗೆ ನಾವು ಸಹ ಬಾಲಕರಾಗಿದ್ದಾಗ ಲೋಕದವರ ಬಾಲಬೋಧೆಗೆ ಅಧೀನರಾಗಿದ್ದೆವು. Okay, and the 4th verse says, but ಆದರೆ when the set time had fully come, God sent his son, born of a woman, born under the law, to redeem those who are under the law, that we might receive adoption to the sonship. ಆದರೆ ಕಾಲವು ಪರಿಪೂರ್ಣವಾದಾಗ
ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರದೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರದೀನನಾಗಿಯೂ ಬಂದನು. Praise the Lord. Praise the Lord. Hallelujah. Hallelujah. So he's saying that we also were under the elemental forces of the world. ನಾವು ಕೂಡ ಲೋಕದವರ ಬಾಲಬೋಧೆಗೆ ಅಧೀನರಾಗಿದ್ದೆವು ಎಂಬುದಾಗಿ ಬರೆಯಲ್ಪಟ್ಟಿದೆ. Praise God. Praise the Lord. What is that ಲೋಕದ ಬಾಲ ಬೋಧೆ ಅಥವಾ ಎಲಿಮೆಂಟಲ್ ಫೋರ್ಸಸ್ ಆಫ್ ದಿಸ್ ವರ್ಲ್ಡ್ ಇಂಗ್ಲಿಷ್ ಅಲ್ಲಿ ಇದೆ. ಸೊ ವಾಟ್ ಇಸ್ ದಟ್ ಎಕ್ಸಾಕ್ಟ್ಲಿ? ಬಾಲಬೋಧೆ, ಲೋಕದ ಬಾಲಬೋಧೆ ಎಂಬುದಾಗಿ ಹೇಳಿದ್ರೆ ಏನು? Okay, if we read some more verses down the line in the second segment, ಇನ್ನು ಎರಡನೇ ಭಾಗ ನಾವು ಓದುದಾದ್ರೆ ಮುಂದೆ ಹೋಗಿ, again he mentions this and says that you're going back to your pagan rituals. ನೀವು ನಿಮ್ಮ ಹಳೆಯ ಸಂಪ್ರದಾಯಗಳಿಗೆ ಹೋಗ್ತಾ ಇದ್ದೀರಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. See, here he's talking about the elemental spiritual forces in the verse 3. ಇಲ್ಲಿ ಮೂರನೆಯ ವಚನದಲ್ಲಿ ನೋಡುವುದಾದರೆ ಲೋಕದವರ ಬಾಲಬೋಧೆಯ ಕುರಿತಾಗಿ ಮಾತನಾಡುವುದನ್ನು ನಾವು ನೋಡ್ತೇವೆ. Or these are the basic principles of the world religion. ಇದು ಲೋಕದ ಜನರ ಧರ್ಮದ ಒಂದು ಮೂಲ ವಿಷಯಗಳು ಎಂಬುದಾಗಿ ನಾವು ಗುರುತಿಸ್ತೇವೆ. Basic principles or elemental teachings. ಇದು ಲೋಕದವರ ಒಂದು ಬಾಲಬೋಧೆ ಎಂಬುದಾಗಿ ನಾವು ತಿಳಿಯುತ್ತೇವೆ. Okay, what does that include? ಅದು ಯಾವುದನ್ನು ಅಡಕವಾಗಿದೆ. Any religion you take in this world, ನೀವು ಈ ಲೋಕದಲ್ಲಿ ಯಾವ ಒಂದು ಧರ್ಮವನ್ನು ತೆಗೆದುಕೊಂಡು ಕೂಡ that religion would teach about action and reaction only. ಆ ಧರ್ಮಶಾಸ್ತ್ರವು ಏನ್ ಕಲಿಸ್ತದಂತೆ, ಆ ಧರ್ಮ ಏನ್ ಕಲಿಸ್ತದಂತೆ ಹೇಳಿದ್ರೆ ಒಂದು ವಿಷಯಕ್ಕೆ ಕಾರಣ ಇರ್ತದೆ ಎಂಬುದಾಗಿ. Okay, ಒಂದು ಕ್ರಿಯೆಗೆ ಪ್ರಕ್ರಿಯೆ ಇರ್ತದೆ. Okay, action will have always one same similar reaction like a law of thermodynamics. ಆ ರೀತಿಯಲ್ಲಿ ಇದು ಎಲಿಮೆಂಟಲ್ ಟೀಚಿಂಗ್ ಆಫ್ ದ ವರ್ಲ್ಡ್. ದಿಸ್ ಇಸ್ by observation you can understand that. ಇದು ಲೋಕ ಜನರ ಬಾಲಬೋಧೆ, ಅದನ್ನು ನೋಡಿದಾಗಲೇ ನಮಗೆ ಅದರ ಬೋಧನೆ ಅರ್ಥ ಆಗ್ತದೆ. Okay, like you don't need a religion to say that, right? ನಿಮಗೆ ಧರ್ಮ ಬೇಕಾಗಿಲ್ಲ ಇದನ್ನ ಹೇಳಲಿಕ್ಕೆ. Okay, but the elemental teaching says, ಆದರೆ ಬಾಲಬೋಧೆ ಹೀಗೆ ಹೇಳ್ತದೆ, okay, that action will have reaction. ಪ್ರಕ್ರಿಯೆ ಇರ್ತದೆ, ಒಂದು ಪ್ರಕ್ರಿಯೆ ಇರ್ತದೆ. That's why you should live out of fear. ಆದುದರಿಂದ ನೀವು ಭಯದ ಹೊರಗೆ ಜೀವಿಸಬೇಕು, ಭಯದಿಂದ ಜೀವಿಸಬೇಕು. ಭಯದಿಂದ ಜೀವಿಸಬೇಕು. ಯಾಕೆ? ಬಿಕಾಸ್ ಇಫ್ ಯು ಡೂ ಸಮಥಿಂಗ್, ಯಾಕಂದ್ರೆ ನೀವೇನಾದ್ರೂ ಮಾಡಿದ್ರೆ, okay, its result will be seen in your life. ಅದರ ಪರಿಣಾಮ ನಿಮ್ಮ ಜೀವಿತದಲ್ಲಿ ಕಾಣ್ತದೆ. For example, ಉದಾಹರಣೆಗೆ, if you live a bad life, ನೀವು ಕೆಟ್ಟ ಜೀವಿತ ಜೀವಿಸಿದ್ರೆ, in your coming life you will be born like a dog. ಬರುವ ಜನ್ಮದಲ್ಲಿ ನೀವು ನಾಯಿಯಾಗಿರ್ತೀರಿ. Okay, so it's a cause and effect. ಅದು ಪ್ರಕ್ರಿಯೆ ಮತ್ತು ಪ್ರಕ್ರಿಯೆ. So this is the elemental teaching of the world. ಇದೇ ಲೋಕದವರ ಬಾಲಬೋಧೆ. You take any religion, ನೀವು ಯಾವ ಧರ್ಮವನ್ನು ಕೂಡ ತೆಗೆದುಕೊಳ್ಳಿ, the names are different. Some call it as karma. ಪದಗಳು ಬೇರೆ ಬೇರೆ ಉಪಯೋಗಿಸ್ತಾರೆ. ಕೆಲವರು ಕರ್ಮ ಕರೀತಾರೆ. Okay, some call it in different names. ಇನ್ನು ಕೆಲವರು ಹಲವಾರು ಹೆಸರುಗಳಿಂದ ಇದನ್ನು ಕರೀತಾರೆ. But it is all the same. ಆದರೆ ಇದೆಲ್ಲ ಒಂದೇ. Okay, it's always about fear. ಇದು ಯಾವಾಗಲೂ ಭಯದ ಒಂದು ಕುರಿತಾಗಿ ಇರ್ತದೆ. And in any religion you take, there will be one deity or god. ನೀವು ಯಾವ ಧರ್ಮದಲ್ಲಿ ತೆಗೆದುಕೊಳ್ಳಿ, ಒಂದು ದೇವರಿರ್ತಾರೆ, ಒಂದು ವಿಗ್ರಹ ಇರ್ತದೆ, ಅಥವಾ ಅನೇಕ ದೇವರುಗಳಿರ್ತಾರೆ. You have to satisfy the god. ನೀವು ದೇವರಿಗೆ ಒಂದು ಸ್ಯಾಟಿಸ್ಫೈ ಮಾಡಲೇಬೇಕಾಗುತ್ತದೆ. Okay, so you have to satisfy god, only then you will be blessed. ನೀವು ದೇವರನ್ನು ಮೆಚ್ಚಿಸಬೇಕು, ಆಗ ಮಾತ್ರ ನೀವು ಆಶೀರ್ವಾದ ಹೊಂದ್ತೀರಾ ಎಂಬ ಬೋಧನೆ ಆ ಧರ್ಮಗಳಲ್ಲಿ ಇರುತ್ತದೆ. Elemental teaching is all about performance. ಲೋಕದ ಬಾಲಬೋಧೆ ಯಾವಾಗಲೂ ಕ್ರಿಯೆಗಳ ಕುರಿತಾಗಿ ಹೇಳ್ತದೆ. ನೀವು ಇದು ಮಾಡ್ಬೇಕು, ಅದು ಮಾಡ್ಬೇಕೆಂಬುದಾಗಿ. Okay, it is always living in a fear that maybe this god might be angry with me. ಅದೊಂದು ಭಯದಲ್ಲೇ ಜನರನ್ನ ಜೀವಿಸಲಿಕ್ಕೆ ಮಾಡುವಂತದ್ದಾಗಿದೆ. ಅಂದ್ರೆ ದೇವರು ನನಗೆ ನನ್ನ ಕುರಿತಾಗಿ ಸಿಟ್ಟಾಗಿದ್ದಾರೆ ಏನೋ ಎಂಬ ಒಂದು ಭಯದಲ್ಲಿ. Okay, in the second segment we have some more things to discuss about this. ಎರಡನೇ ಒಂದು ಭಾಗದಲ್ಲಿ ಇನ್ನೂ ಹೆಚ್ಚಾದಂತಹ ವಿಷಯ ಇದೇ ರೀತಿಯಾಗಿ ನಾವು ಚರ್ಚಿಸೋಣ. But see here, Apostle Paul says, ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, in the right time God sent his son. ಸರಿಯಾದ ಸಮಯದಲ್ಲಿ ತಂದೆಯು ತನ್ನ ಮಗನನ್ನು ಕಳಿಸಿಕೊಟ್ಟನು ಎಂಬುದಾಗಿ. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. God sent his son when the time was ripe or complete. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. History accepts this. ಆ ಒಂದು ಚರಿತ್ರೆ ಇದನ್ನ ಸ್ವೀಕರಿಸುತ್ತದೆ. Okay, if you look at the history, ನೀವು ಚರಿತ್ರೆಯನ್ನು ನೋಡುವುದಾದರೆ, when the time that Jesus has come to this earth, it is so perfect. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತ ಸಮಯವು ಎಷ್ಟು ಪರಿಪೂರ್ಣವಾದದ್ದು ಎಂಬುದಾಗಿ ನಾವು ತಿಳಿಯುತ್ತೇವೆ. Roman rule was in the world. ರೋಮ ಸಾಮ್ರಾಜ್ಯದ ಆಳ್ವಿಕೆ ಈ ಲೋಕದಲ್ಲಿ ನಡೆಯುತ್ತಾ ಇತ್ತು. And all the roads were connected to Rome. ಎಲ್ಲ ಮಾರ್ಗಗಳು ರೋಮಿಗೆ ಕನೆಕ್ಷನ್ ಹೊಂದಿತ್ತು ಅಂತೆ, ಸಂಪರ್ಕ ಹೊಂದಿತ್ತು. We initially in the beginning of Galatians we talked about the Paul's mission journey, right? ಗಲಾತ್ಯ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಪೌಲನ ಮಿಷನರಿ ಪ್ರಯಾಣದ ಕುರಿತಾಗಿ ಕೂಡ ನಾವು ಚರ್ಚಿಸಿದ್ವಿ. All the roads were connected to Rome. ಎಲ್ಲ ದಾರಿಗಳು ಮಾರ್ಗಗಳು ಕೂಡ
ರೋಮಿಗೆ ಕನೆಕ್ಷನ್ ಇತ್ತಂತೆ. So there is an English phrase. ಅಲ್ಲಿ ಒಂದು ಇಂಗ್ಲಿಷ್ ಫ್ರೇಸ್ ಕೂಡ ಇದೆ. The phrase is that all roads will lead to Rome. ಎಲ್ಲ ರೋಡ್ ಮಾರ್ಗಗಳು ರೋಮಿಗೆ ನಡೆಸ್ತದೆ ಎಂಬ ಒಂದು ಇಂಗ್ಲಿಷ್ ಗಾದೆ ಕೂಡ ಇದೆ. Because the business was spreading like that. ಯಾಕಂದ್ರೆ ಆ ರೀತಿಯಾಗಿ ಆ ಬಿಸ್ನೆಸ್ ಗಳು ಹರಡ್ತಾ ಇತ್ತಂತೆ. What is the result of it? ಇದರ ಪರಿಣಾಮ ಏನು? Gospel spread into all those roads. ಸುವಾರ್ತೆಯು ಎಲ್ಲ ಒಂದು ದಾರಿಗಳಿಗೆ ಪ್ರವೇಶಿಸಿತು. Okay, Jewish synagogues were there in many places. ಯೆಹೂದ್ಯರ ಒಂದು ಸಿನಗಾಗ್ಸ್ ಹಲವಾರು ಸ್ಥಳಗಳಲ್ಲಿತ್ತು. And those synagogues became the platform for the gospel. ಆ ಒಂದು ಸಿನಗಾಗ್ಸ್ ಗಳು ಏನಾಯ್ತು ಎಂಬುದಾಗಿ ಹೇಳಿದ್ರೆ ಸುವಾರ್ತೆಯನ್ನು ಹಂಚಲಿಕ್ಕೆ ಒಂದು ಅಸ್ತಿವಾರವಾದವಂತೆ. Praise God. Praise the Lord. And if you look at Christ crucifixion, ನೀವು ಕ್ರಿಸ್ತನ ಒಂದು ಕ್ರೂಚಿಗೆ ಹಾಕಿಸಲ್ಪಡುವಂತಹ ಒಂದು ದೃಶ್ಯವನ್ನ ನೋಡುವಾಗ the cross itself is a Roman way of punishment. ಆ ಕ್ರೂಜವೇ ನಾವು ನೋಡೋದಾದ್ರೆ ಆ ರೋಮ ಸಾಮ್ರಾಜ್ಯದವರು ಕೊಡುತ್ತಿದ್ದ ಆ ಒಂದು ಚಿತ್ರಹಿಂಸೆಗೆ ಸೂಚಕವಾಗಿತ್ತು. Okay, so in our times there is no putting people on the cross, right? ನಮ್ಮ ಸಮಯದಲ್ಲಿ ಜನರನ್ನ ಕ್ರೂಚಿಗೆ ಹಾಕುವಂತ ಪದ್ಧತಿ ಇಲ್ಲ. If just think, for example, ಆಲೋಚಿಸಿ, ಉದಾಹರಣೆಗೆ if Jesus has come now, ಯೇಸು ಸ್ವಾಮಿ ಈಗ ಬಂದಿರ್ತಿದ್ರೆ, probably if he had been crucified in our days, ಯೇಸು ಸ್ವಾಮಿ ನಮ್ಮ ಸಮಯದಲ್ಲಿ ಕ್ರೂಚಿಗೆ ಹಾಕಲ್ಪಡಬೇಕಾಗಿದ್ರೆ that would be there. ಅದಿರ್ತಿತ್ತಾ? ಕ್ರಾಸ್ ಇರ್ತಿತ್ತ ಅಲ್ಲಿ? ಇಲ್ಲ. ಏನಿರ್ತಿತ್ತ ಗೊತ್ತಿಲ್ಲ. Okay, so he came at the right time. ಆತನು ಆ ಪರಿಪೂರ್ಣವಾದಂತಹ ಒಂದು ಸಮಯಕ್ಕೆ ಬಂದನು ಎಂಬುದಾಗಿ ನಾವು ತಿಳಿಯುತ್ತೇವೆ. And this was foretold in the times of Moses itself. ಮತ್ತು ಇದು ಮೋಶೆಯ ಒಂದು ಸಮಯದಲ್ಲೇ ನುಡಿಯಲ್ಪಟ್ಟಂತಹ ಒಂದು ಬೋಧೆ ಆಗಿದೆ. What did Moses do? ಮೋಶೆ ಏನ್ ಮಾಡಿದ? He made a silver. ಆತನ ಏನ್ ಮಾಡಿದ? ತಾಮ್ರದ ಒಂದು ಕ್ರೂಚೆ ಮಾಡಿ ಅದರಲ್ಲಿ ತಾಮ್ರದ ಸರ್ಪವನ್ನು ಆ ಕ್ರೂಚೆಯ ಮೇಲೆ ಹಾಕಿದನು. Okay, so anybody looks at it, ಅದನ್ನ ಯಾರೆಲ್ಲ ನೋಡಿದ್ರು there would be healing. ಸ್ವಸ್ಥತೆ they would be healed. ಅವರಿಗೆ ಅನುಭವವಾಗ್ತಾ ಇತ್ತು. Praise God, it is a symbolic for what Christ would do. ಕ್ರಿಸ್ತನು ಮಾಡುವುದಕ್ಕೆ ಅದು ಒಂದು ಗುರುತು ಕೂಡ ಆಗಿತ್ತು. And all through the prophets, all prophets prophesied about Jesus Christ that he will be hung on the cross, right? ಎಲ್ಲ ಪ್ರವಾದಿಗಳು ಯೇಸು ಸ್ವಾಮಿಯ ಕುರಿತಾಗಿ ಒಂದು ಪ್ರೊಫೆಸೈ ಮಾಡಿದ್ರು, ಪ್ರವಾದನೆ ಕೊಟ್ಟಿದ್ರು. ಏನೆಂಬುದಾಗಿ ಹೇಳಿದ್ರೆ ಯೇಸು ಸ್ವಾಮಿ ಕ್ರೂಚಿಗೆ ಹಾಕಲ್ಪಡ್ತಾರೆ ಎಂಬುದಾಗಿ. So he has come in the right time. ಆದುದರಿಂದ ಆತನು ಸರಿಯಾದ ಸಮಯಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ತಿಳಿಯುತ್ತೇವೆ. And he was born to a virgin mother. ಆತನು ಕನ್ಯಾ ಒಂದು ತಾಯಿಗೆ ಹುಟ್ಟಿದ್ದನು ಎಂಬುದಾಗಿ ಕೂಡ ನಾವು ತಿಳಿಯುತ್ತೇವೆ. Praise the Lord. He was born in the law. That's what he's saying. ಆತನು ಧರ್ಮಶಾಸ್ತ್ರದಲ್ಲಿ ಹುಟ್ಟಿದ್ದನು ಎಂಬುದಾಗಿ. ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಧರ್ಮಶಾಸ್ತ್ರ ಅಧೀನನಾಗಿ ಬಂದನು, right? He was born in the law. ಆತನು ಧರ್ಮಶಾಸ್ತ್ರಾಧೀನನಾಗಿ ಬಂದನು ಎಂಬುದಾಗಿ ಬರೆದಿದೆ. For what? ಯಾಕೆ? He has fulfilled the law and he has redeemed us. ಧರ್ಮಶಾಸ್ತ್ರವನ್ನು ಆತನು ನೆರವೇರಿಸಿ ನಮ್ಮನ್ನ ಬಿಡುಗಡೆಗೊಳಿಸಿದ್ದಾರೆ. Praise God. Praise the Lord. ಯಾವ ಕಾರಣಕ್ಕಾಗಿ? For what reason? We should be adopted as God's sons. ಯಾಕೆ ನಾವು ಪುತ್ರರಾಗಿ ದೇವರನ್ನು ಅಪ್ಪ ತಂದೆ ಎಂಬ ಒಂದು ಕೂಗುವ ಸ್ಥಾನಕ್ಕೆ ಬರಬೇಕು ಎಂಬ ಒಂದು ಕಾರಣದಿಂದ. Hallelujah. Hallelujah. And not only that, ಅದು ಮಾತ್ರವಲ್ಲದೆ 6th verse says very beautifully, ಸುಂದರವಾಗಿ ಹೇಳ್ತದೆ, God sent the spirit of his son. ತನ್ನ ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು ಎಂಬುದಾಗಿ ಬರೆದಿದೆ. ಯಾರನ್ನು ಕಳಿಸಿಕೊಟ್ಟನು? ತನ್ನ ಮಗನ ಆತ್ಮನ. Praise the Lord. So when we were discussing about the Holy Spirit, we saw the names of the Holy Spirit. ನಾವು ಪವಿತ್ರಾತ್ಮನ ಕುರಿತಾಗಿ ಚರ್ಚಿಸುವಾಗ ಪವಿತ್ರಾತ್ಮನ ಹೆಸರುಗಳನ್ನು ನೋಡಿದ್ಯಲ್ಲ. Okay, so this is also one of the names of Holy Spirit, the Spirit of Son. ಪವಿತ್ರಾತ್ಮನಿಗಿರುವಂತಹ ಹೆಸರುಗಳಲ್ಲಿ ಇದು ಒಂದು. ಅದೇನೆಂಬುದಾಗಿ ಹೇಳಿದ್ರೆ ಮಗನ ಆತ್ಮನು, or Spirit of Jesus Christ, ಅಥವಾ ಯೇಸು ಸ್ವಾಮಿಯ ಆತ್ಮನು. Praise the Lord. Praise the Lord. So because of him we are able to call Father as Abba Father. ಯೇಸು ಸ್ವಾಮಿಯ ನಿಮಿತ್ತವಾಗಿ ನಾವು ನಮ್ಮ ದೇವರನ್ನ ಅಪ್ಪ ತಂದೆ ಎಂಬ ಕೂಗುವ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ. 7th verse he says, no longer we are slaves but God's children. ಹೀಗಿರುವಲ್ಲಿ ನೀವು ಇನ್ನು ದಾಸನಲ್ಲ, ಮಗನಾಗಿದ್ದೀರಿ ಎಂಬುದಾಗಿ ಬರೆದಿದೆ. What does he mean? ಅದರ ಅರ್ಥವೇನು? We are no longer like children, like small babies. ನಾವು ಇನ್ನು ಚಿಕ್ಕ ಬಾಲಕರಾಗಿ ಅಲ್ಲ. You have been under the law, under the law like a small child. ನೀವು ಧರ್ಮಶಾಸ್ತ್ರದಲ್ಲಿ ಚಿಕ್ಕ ಮಕ್ಕಳಾಗಿದ್ರಿ. But now you have become the heir. ಆದ್ರೆ ಈಗ ನೀವು ಬಾಧ್ಯರು ಆಗಿದ್ದೀರಿ. Praise the Lord. Praise the Lord. When Christ has come, you have become what? Amen. Heir of God. ಕ್ರಿಸ್ತನು ಬಂದಾಗ ನೀವು ಆತನ ಬಾಧ್ಯರಾಗಿದ್ದೀರಿ. Hallelujah. So we see three main important things in the first segment. ಮೂರು ಪ್ರಮುಖವಾದಂತಹ ವಿಷಯಗಳನ್ನು ನಾವು ಪ್ರಥಮ ಒಂದು ಭಾಗದಲ್ಲಿ ನೋಡೋರಾಗಿದ್ದೇವೆ. Okay. The first one is, ಮೊದಲನೇದಾಗಿ it is true that our past life was under elemental forces of this world. ಇದು ಸತ್ಯ. ಏನೆಂಬುದಾಗಿ ಹೇಳಿದ್ರೆ ನಾವು ಮೊದಲು ನಮ್ಮ ಹಳೆಯ ಜೀವನ ಬಾಲಬೋಧೆಯಲ್ಲಿ ಅಧೀನರಾಗಿತ್ತು. Okay, is that true? ಲೋಕದವರ ಬಾಲಬೋಧನೆಗೆ ಅಧೀನವಾಗಿತ್ತು. Okay, and only one thing that can counter it. ಒಂದು ವಿಷಯ ಮಾತ್ರ ಅದಕ್ಕೆ ವಿರೋಧವಾಗಿರ್ತದೆ. That is the grace of God. ಅದು ದೇವರ ಕೃಪೆ. Praise the Lord. Praise the Lord. No religion can teach the grace except
Lord Jesus. ಯಾವ ಒಂದು ಧರ್ಮವೂ ಕೂಡ ಕೃಪೆಯನ್ನ ಬೋಧಿಸ್ಲಿಕ್ಕಾಗುವುದಿಲ್ಲ ಯೇಸು ಸ್ವಾಮಿ ಬಿಟ್ಟು. Praise the Lord. Praise the Lord. Anything you take. ನೀವು ಯಾವುದನ್ನಾದ್ರೂ ತೆಗೆದುಕೊಳ್ಳಿ. I don't want to tell the names, but you take anything. ನಾನು ಹೆಸರುಗಳನ್ನ ಹೇಳಲ್ಲ, ನೀವೇ ಯಾವುದನ್ನಾದ್ರೂ ತೆಗೆದುಕೊಳ್ಳಿ. Every religion is all about fulfilling the law and meeting the requirements of that God. ಪ್ರತಿಯೊಂದು ಧರ್ಮದಲ್ಲಿ ನಾವು ನೋಡೋದಾದ್ರೆ ಆ ಧರ್ಮದ ನಿಯಮಗಳನ್ನ ಪಾಲಿಸಿ ದೇವರಿಗೆ ಕ್ರಿಯಾತ್ಮಕವಾಗಿ ಮೆಚ್ಚಿಸಬೇಕು ಎಂಬುದಾಗಿ. Okay, and live in the fear because we don't know when God will get angry. ಮತ್ತೆ ಭಯದಲ್ಲಿ ಜೀವಿಸಬೇಕಾಗ್ತದೆ, ಯಾಕಂದ್ರೆ ಆ ದೇವರಿಗೆ ಯಾವ ಕೋಪ ಬರ್ತದೆ ಹೇಳಿಕ್ಕೆ ಆಗುದಿಲ್ಲ. So that's why some pour the milk for the snakes. ಅದರಿಂದ ಕೆಲವರು ಹಾಲು ಹಾಕ್ತಾರೆ ಸರ್ಪಗಳಿಗೆ. Some make lot of food items and keep. ತುಂಬಾ ಒಂದು ಆಹಾರವನ್ನು ಮಾಡಿ ಇರ್ತಾರೆ. They do lot of things. ಹಲವಾರು ವಿಷಯಗಳನ್ನ ಮೆಚ್ಚಿಸಲಿಕ್ಕೆ Because we don't know ಮಾಡ್ತಾರೆ. when God will be. ಯಾಕಂದ್ರೆ ಯಾವಾಗ ದೇವರಿಗೆ ಕೋಪ ಬರ್ತದೆ ಹೇಳಿಕ್ಕೆ ಆಗುದಿಲ್ಲ. But the word grace was demonstrated only in Jesus. ಆದ್ರೆ ಆ ಒಂದು ಪದ ಕೃಪೆ ಎಂಬುದಾಗಿ ಹೇಳಿದ್ರೆ ಅದು ಯೇಸು ಸ್ವಾಮಿಯಿಂದ ಮಾತ್ರ ವ್ಯಕ್ತವಾದಂತಹ ಒಂದು ಪದವಾಗಿದೆ. Praise the Lord. Praise the Lord. Grace doesn't say that you satisfy me. ಕೃಪೆ ನನ್ನನ್ನು ನೀನು ಮೆಚ್ಚಿಸು ಎಂಬುದಾಗಿ ಹೇಳುವುದಿಲ್ಲ. Hallelujah. Hallelujah. So grace is the only force. ಕೃಪೆ ಒಂದೇ ಶಕ್ತಿ ಆಗಿದೆ. That does not say that your righteousness is dependent upon your performance. ನಿನ್ನ ನೀತಿವಂತಿಕೆ ನಿನ್ನ ಕ್ರಿಯೆಯಲ್ಲಿ ಅಳಕವಾಗಿದೆ ಎಂಬುದಾಗಿ ಹೇಳದೆ ಇರುವಂತ ಒಂದು ಪದ ಯಾವುದೆಂಬುದಾಗಿ ಹೇಳಿದ್ರೆ ಕೃಪೆ. Praise God. Praise the Lord. What is grace? ಕೃಪೆ ಎಂಬುದಾಗಿ ಹೇಳಿದ್ರೆ Grace is unmerited favor of God. That means ನಮಗೆ ಅರ್ಹತೆ ಇಲ್ಲದಿದ್ದರೂ ನಮಗೆ ಕೊಡಲ್ಪಟ್ಟಿದೆ. Praise the Lord. Amen. It has been given as gift. ಅದು ನಮಗೆ ಒಂದು ಉಡುಗೊರೆಯಾಗಿ ಕೊಡಲ್ಪಟ್ಟಿರುವಂತಹ ಒಂದು ವಿಷಯ. Praise God. Praise Lord. So grace says you cannot earn it. ಕೃಪೆ ಹೇಳ್ತದೆ ನೀವು ಅದನ್ನ ಸಂಪಾದಿಸಲಿಕ್ಕೆ ಆಗುದಿಲ್ಲ, You cannot achieve it. ನಿಮಗೆ ಅದನ್ನ ಸಾಧಿಸಲಿಕ್ಕೆ ಆಗುದಿಲ್ಲ. That's why it is freely given to you. ಆದುದರಿಂದ ಅದು ನಿಮಗೆ ಉಚಿತವಾಗಿ ಕೊಡಲ್ಪಟ್ಟಿದೆ. Because Christ has fulfilled it. ಯಾಕಂದ್ರೆ ಕ್ರಿಸ್ತನು ಇದನ್ನ ಮಾಡಿ And ನೆರವೇರಿಸಿದ್ದಾನೆ. the third thing, ಮೂರನೇ the ವಿಷಯ, third truth that we learn from this first paragraph, ನಾವು ಈ ಒಂದು ಮೊದಲನೇ ಭಾಗದಿಂದ ಕಲಿಯುವಂತಹ ಮೂರನೆಯ ಒಂದು ಅಂಶ, that our status is changed. ನಮ್ಮ ಒಂದು ಗುರುತು ಬದಲಾವಣೆ ಹೊಂದಿದೆ. Our identity is changed. ನಮ್ಮ ಒಂದು ಸ್ಥಾನ ಬದಲಾಗಿದೆ. Okay? ಗುರುತು ಮತ್ತು ಸ್ಥಾನ We are ಬದಲಾಗಿದೆ. no longer the children under the law. We ನಾವು- are heirs. ನಾವು ಇನ್ನು ಒಂದು ಧರ್ಮಶಾಸ್ತ್ರದ ಮಕ್ಕಳಲ್ಲ, ಆದ್ರೆ ನಾವು ಈಗ ಬಾಧ್ಯರು. Hallelujah. Praise God. ನಾವು ಈಗ ಧರ್ಮಶಾಸ್ತ್ರದ ಅಧೀನಕ್ಕೆ ಒಳಗಾದ ಮಕ್ಕಳಲ್ಲ, ಆದ್ರೆ ನಾವು ಬಾಧ್ಯರು. That's why we call God as Abba. ಆದುದರಿಂದ ನಾವು ನಮ್ಮ ದೇವರನ್ನ ಏನೆಂದು ಕರೆಯುತ್ತೇವೆ? ಅಪ್ಪ, ತಂದೆ ಎಂಬುದಾಗಿ. Praise the Lord. Last time we have seen the word for Abba, right? The very meaning is daddy. ಅಬ್ಬ ಎಂಬ ಒಂದು ಪದಕ್ಕೆ ಗ್ರೀಕ್ ಪದವನ್ನು ನಾವು ಚರ್ಚಿಸಿದ್ದೇವೆ. ಅದರ ಅರ್ಥ ಏನಂಬುದಾಗಿ ಹೇಳಿದ್ರೆ Aramic word ಪದ, ಅದಕ್ಕೆ ಅರ್ಥ ಡ್ಯಾಡಿ ಎಂಬುದಾಗಿ. Praise the Lord. Praise the Lord. So in Christ, ಕ್ರಿಸ್ತನಲ್ಲಿ when you are calling God as Abba, ನೀವು ನಿಮ್ಮ ದೇವರನ್ನ ಅಬ್ಬ ಎಂದು ಕರೆಯುವಾಗ that means that you should have a realization in your mind ನಿಮಗೆ ಒಂದು ಅರಿವಿರಬೇಕು ನಿಮ್ಮ ಮನಸ್ಸಿನಲ್ಲಿ, that God is not a monarch who's commanding you to do something. ನೀವು ಇದನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕು ಎಂಬುದಾಗಿ ಹೇಳುವಂತ ಒಬ್ಬ ಅರಸನಾಗಿ ನಾವು ದೇವರನ್ನ ನೋಡಬಾರ್ದು. Okay, ಅಂದ್ರೆ ಅವರ ಅರಸರೇ. Okay, he is a king of everything. Yeah, Okay, but he is not like a dictator. ಅವರು Dictator ಅಂದ್ರೆ ಕನ್ನಡದಲ್ಲಿ ನಿಯಂತ, ರೈಟ್? ಕರೆಕ್ಟ್, ನಿಯಂತ. ಎಸ್, ನಾವು ದೇವರನ್ನ ನಿಯಂತನಾಗಿ ನೋಡಬಾರ್ದು. Okay, he is not a dictator to completely take control and change your life according to whatever he wants. ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡು ಇಷ್ಟ ಬಂದಾಗೆ ಮಾಡುವಂತವರು ಅವರು ಅಲ್ಲ. But he is a loving father. ಆದರೆ ಪ್ರೀತಿಪೂರ್ವಕವಾದ ತಂದೆ ಅವರಾಗಿದ್ದಾರೆ. Praise God. Praise the Lord. That's why when we come to him, ಆದುದರಿಂದ ನಾವು ಆತನ ಬಳಿಗೆ ಬರುವಾಗ we should always come with this heart of a son. ನಾವು ಒಬ್ಬ ಮಗನ ಒಂದು ಹೃದಯವನ್ನು ಇಟ್ಕೊಂಡು ಆತನ ಬಳಿಗೆ ಬರಬೇಕಾಗಿದೆ. Hallelujah. Hallelujah. Praise God. Praise Lord. So some questions for you. ಕೆಲವು ಪ್ರಶ್ನೆ ನಿಮಗೋಸ್ಕರ. One question is, ಒಂದು ಪ್ರಶ್ನೆ, do you relate to God as a slave who's trying to earn wages, or do you relate to him as a son, as a child? ನೀವು ದೇವರನ್ನ ಹೇಗೆ ನೋಡ್ತಿದ್ದೀರಾ? ಒಂದು ಸಂಬಳ ತೆಗೆದುಕೊಳ್ಳುವ ದಾಸನಾಗಿಯೋ ಅಥವಾ ಸ್ವಂತ ತಂದೆಯಾಗಿಯೋ? ನಿಮಗೆ ದೇವರ ಮಧ್ಯದಲ್ಲಿರುವ ರಿಲೇಶನ್ಶಿಪ್ ಹೇಗೆ? How is it? This is a personal question you think about yourself. ಅದರ ಕುರಿತಾಗಿ ನೀವು ಆಲೋಚಿಸಿರಿ. ಇದು ನಿಮಗೆ ವೈಯಕ್ತಿಕವಾದಂತಹ ಒಂದು ಪ್ರಶ್ನೆ ಆಗಿದೆ. Think deep in your heart. ಆಳವಾಗಿ ನಿಮ್ಮ ಹೃದಯದಲ್ಲಿ ನೀವು ಆಲೋಚಿಸಿರಿ. What if we come to God every day as he is our father and we are his sons? ಪ್ರತಿದಿನ ನಾವು ಆತನ ಬಳಿಗೆ, ಆತನು ನಮ್ಮ ತಂದೆ, ನಾವು ಆತನ ಮಕ್ಕಳು ಎಂಬ ಮನೋಭಾವದಿಂದ ಬಂದ್ರೆ ಹೇಗಿರಬಹುದು? Praise the Lord. Praise the Lord. In our deep thoughts somewhere
sometimes we think of ourselves as slaves. ಕೆಲವೊಮ್ಮೆ ಆಳವಾಗಿ ನೋಡುವುದಾದ್ರೆ ನಮ್ಮ ಹೃದಯದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮನ್ನು ನಾವೇ ದಾಸರಾಗಿ ನೋಡ್ತೇವೆ. Praise the Lord. Praise the Lord. Many times teachings of the world are also like that. ಲೋಕದ ಒಂದು ಬಾಲಬೋಧೆ ಕೂಡ ಆ ರೀತಿಯಾಗಿ ನಮಗೆ ಕಲಿಸಿಕೊಡುತ್ತದೆ. So when we read Bible also we think about that ಬಾಲಬೋಧೆ and only we'll read. ಸತ್ಯವೇದವನ್ನು ಓದುವಾಗ ಕೂಡ ನಾವು ಬಾಲಬೋಧೆಯ ಒಂದು ಅನ್ವಯಿಸಿಕೊಂಡೇ ಓದ್ತೇವೆ. Okay, but today let us change our thinking, our relationship with God, not as a slave and a master, but as a father and son. ಆದರೆ ಇವತ್ತು ನಮ್ಮ ಒಂದು ದೇವರ ಜೊತೆಗಿನ ಸಂಬಂಧದ ಕುರಿತಾಗಿ ನಾವು ಆಲೋಚಿಸೋಣ, ಅದನ್ನ ಬದಲಾಯಿಸೋಣ. ಅದು ದಾಸನ ಮತ್ತು ಒಂದು ಒಡೆಯನ ಒಂದು ಸಂಬಂಧವಲ್ಲ, ಮಗನ ಮತ್ತು ತಂದೆಯ ಸಂಬಂಧವಾಗಿದೆ. Praise God. Praise Lord. Hallelujah. Hallelujah. Okay, so think about it. ಅದ್ರ ಕುರಿತಾಗಿ ಆಲೋಚಿಸಿರಿ. I have some more questions to ask. ಇನ್ನು ಪ್ರಶ್ನೆಗಳು ಇವೆ. But before that we'll read 8 to 11, verse 8 to 11. ಅದಕ್ಕಿಂತ ಮುಂಚಿತವಾಗಿ ನಾವು 8 ರಿಂದ 11ನೇ ವಚನ ಓದೋಣ. ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ. ಈಗಲಾದರೂ ನೀವು ದೇವರನ್ನು ತಿಳಿದುಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳುಕೊಂಡಿದ್ದಾನೆ. ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧೆಗೆ ಮತ್ತು ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ? ನೀವು ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು, ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ. ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ನಿಮ್ಮ ವಿಷಯದಲ್ಲಿ ಭಯಪಡುತ್ತೇನೆ. Okay, praise God. Praise Lord. So these are deep thoughts of Apostle Paul. ಅಪೊಸ್ತಲ ಪೌಲನಿಗಿದ್ದಂತಹ ಆಳವಾದಂತಹ ಆಲೋಚನೆಗಳು ಆಗಿತ್ತು. See here, like we were discussing some time back. ಕೆಲವು ಸಮಯದ ಹಿಂದೆ ನಾವು ಚರ್ಚಿಸ್ತಾ ಇದ್ವಿ. Galatians church, I mean in that area. ಗಲಾತ್ಯ ಒಂದು ಏರಿಯಾದಲ್ಲಿ, ಸಭೆ ಇದ್ದಂತ ಒಂದು ಪ್ರದೇಶದಲ್ಲಿ, they were not mostly Jews, they were all, most of them were Gentiles. 80% ಜನರು ಅವರು ಅನ್ಯ ಜನರಾಗಿದ್ದೇವೆ ಎಂಬುದಾಗಿ ನಾವು ತಿಳಿದ್ವಿ. Okay, praise God. Praise Lord. So they had different cultural backgrounds. ಅವರಿಗೆ ವಿಭಿನ್ನ ರೀತಿಯಾದಂತಹ ಸಂಪ್ರದಾಯಗಳು ಇತ್ತು. Where is Galatia? ಗಲಾತ್ಯ ಎಲ್ಲಿದೆ? If you see in the map, it is located near Turkey. ನಾವು ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಅದು ತುರ್ಕಿಯಾ ದೇಶ. Okay, ಟರ್ಕಿ ದೇಶದಲ್ಲಿ ಇದೆ. Okay, so that location was full of idolatry. ಆ ಒಂದು ಪ್ರದೇಶದಲ್ಲಿ ವಿಗ್ರಹಾರಾಧನೆಗಳು ತುಂಬಾ ಇತ್ತಂತೆ. Okay, it's a area of spiritual darkness. ಆತ್ಮಿಕವಾದಂತಹ ಒಂದು ಕತ್ತಲೆಯ ಪ್ರದೇಶವೂ ಅದಾಗಿತ್ತು. Okay, they used to believe that for us, our prayers to reach God, we have to satisfy some spirits. ದೇವರಿಗೆ ನಮ್ಮ ಪ್ರಾರ್ಥನೆ ಮುಟ್ಟಬೇಕಿದ್ರೆ ನಾವು ಕೆಲವು ಆತ್ಮಗಳನ್ನ ಮೆಚ್ಚಿಸಬೇಕೆಂಬ ಒಂದು ಬೋಧನೆಯನ್ನು ಅವರು ನಂಬ್ತಾ ಇದ್ರು. Okay, so for us to pray something or do something about God, you have to first satisfy these spirits. If they are okay, our prayer will go. ನಾವು ನಮ್ಮ ಪ್ರಾರ್ಥನೆ ದೇವರನ್ನ ಮೆಚ್ಚಿಸಬೇಕಿದ್ರೆ ನಾವು ಈ ಆತ್ಮಗಳಿರ್ತವಲ್ಲ ಅದಕ್ಕೆ ಫಸ್ಟ್ ಮೆಚ್ಚಿಸಬೇಕು, ಆಗ ನಮ್ಮ ಪ್ರಾರ್ಥನೆ ಮೇಲೆ ಹೋಗ್ತದೆ, ದೇವರಿಗೆ ತಲುಪ್ತದೆ ಎಂಬ ಒಂದು ಬೋಧನೆ ಅಲ್ಲಿ ಇತ್ತು. Okay, again this religion is all about what? Law, fear, performance. ಈ ಒಂದು ಧರ್ಮ ಕೂಡ ನಾವು ನೋಡೋದಾದ್ರೆ ಕ್ರಿಯಾ, ಧರ್ಮಶಾಸ್ತ್ರ ಮತ್ತು ಭಯ ಮತ್ತು ಕ್ರಿಯಾತ್ಮಕ ಉಳ್ಳಂತ ಒಂದು ಧರ್ಮವಾಗಿತ್ತು. Okay, and there all these people were living in fear. ಅಲ್ಲಿ ಎಲ್ಲಾ ಜನರು ಭಯದ ಆತ್ಮದಲ್ಲಿ ಜೀವಿಸುವಂತ ಜನರಾಗಿದ್ರು. Okay, governed by paganism. All the paganistic religions all are about fear. ಎಲ್ಲ ಧರ್ಮಗಳು, ಅಲ್ಲಿ ಇದ್ದಂತ ಧರ್ಮಗಳು ಎಲ್ಲವೂ ಭಯದ ಆತ್ಮವನ್ನು ಜನರಲ್ಲಿ ನೆಲೆಸುವಂತೆ ಮಾಡ್ತಾ ಇತ್ತು. Like I said, we don't know when the God will get angry. ಯಾವಾಗ ದೇವರಿಗೆ ಸಿಟ್ಟಾಗ್ತದೆ ಎಂಬುದಾಗಿ ಹೇಳಿಕ್ಕೆ ಆಗ್ತಿರಲಿಲ್ಲ. ಆ ಒಂದು ಆಲೋಚನೆ ಅವರಲ್ಲಿ ಇತ್ತು. We don't know which God will do what. ಯಾವ ದೇವರು ಏನ್ ಮಾಡ್ತಾರೆ ಎಂಬ ಒಂದು ಭಯದಲ್ಲಿ ಅವರು ಜೀವಿಸ್ತಾ ಇದ್ರು. So that's why wherever paganism is there will be lot of festivals. ಆದುದರಿಂದ ಎಲ್ಲಿ ವಿಗ್ರಹಾರಾಧನೆ ಇರುತ್ತದೋ ಅಲ್ಲಿ ನಾವು ನೋಡೋದಾದ್ರೆ ಅನೇಕ ಆಚರಣೆಗಳು ಕೂಡ ಇರುತ್ತವೆ. Okay, there will be lot of festivals to please one God, many festivals will be there. ಒಂದೊಂದು ದೇವರನ್ನ ಮೆಚ್ಚಿಸಲಿಕ್ಕೆ ಒಂದೊಂದು ಆಚರಣೆಗಳು ಇರ್ತವೆ. Okay, that was their situation. ಅದೇ ಗಲಾತ್ಯದವರ ಒಂದು ಪರಿಸ್ಥಿತಿ ಕೂಡ ಆಗಿತ್ತು. Now Paul is indirectly comparing Judaizers' teaching to the elemental teaching. ಈ ಯೆಹೂದ್ಯರ ಒಂದು ಬೋಧೆಯನ್ನು ಆ ಒಂದು ಲೋಕದ ಒಂದು ಬಾಲಬೋಧೆಗೆ ಹೋಲಿಕೆ ಮಾಡಿ ತೋರಿಸ್ತಾ ಇದ್ದಾರೆ. Here if you read some more, little more. 10ನೇ ವಚನ, ನೀವು ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು, ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ. Okay, praise God. So here Paul is bringing in about their past life where they lived as pagans. ಪೌಲನು ಆ ಒಂದು ವಿಗ್ರಹಾರಾಧಕರಾಗಿ ಅವರು ಜೀವಿಸ್ತಾ ಇದ್ರಲ್ಲ ಗಲಾತ್ಯದವರು, ಆ ಹಿಂದಿನ ಜೀವಿತ ಅದನ್ನ ಜ್ಞಾಪಿಸ್ತಾ ಇದ್ದಾರೆ ಆ ಸಭೆಗೆ. And he's saying that you lived under elemental forces. ನೀವು ಆ ಲೋಕದ ಬಾಲಬೋಧೆಗೆ ಅಧೀನರಾಗಿದ್ದೀರಿ. Okay, ಅಂತ ಹೇಳ್ತಾ ಇದ್ದಾರೆ. And then he is coming to the teaching of the law, going back to the teaching of the law.
ಮತ್ತು ಧರ್ಮಶಾಸ್ತ್ರದ ಬೋಧನೆಗೆ ವಾಪಸ್ ಅವರನ್ನ ಅದ್ರ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. And then he's saying that you have lot of rituals to follow. ಮತ್ತು ನೀವು ಹಲವಾರು ಉತ್ಸವಗಳನ್ನು ಸಂವತ್ಸರಗಳನ್ನು ಆಚರಿಸ್ತಾ ಇದ್ದೀರಿ. Okay. What is the main contention of Paul from past 3 chapters that we have read? ಮೂರು ಅಧ್ಯಾಯಗಳಿಂದ ಪೌಲನ್ ಯಾವುದ್ರ ಕುರಿತಾಗಿ ನಿರಂತರವಾಗಿ ಹೇಳ್ತಾ ಇದ್ದಾರೆ? Why you are going back to the law? That is the main problem, right? ಧರ್ಮಶಾಸ್ತ್ರದ ಬೋಧನೆಗೆ ಮತ್ತೆ ಹಿಂದಿರುಗಿ ಹೋಗ್ತಾ ಇದ್ದೀರಿ ಎಂಬ ಒಂದು ಪ್ರಶ್ನೆ. That is the only problem that was there. ಅದೊಂದೇ ಸಮಸ್ಯೆ ಆಗಿತ್ತು ಆ ಸಭೆಯಲ್ಲಿ. Now he is comparing it to the paganism in the past. ಈಗ ಆ ಬೋಧನೆಯನ್ನು ಆತನು ಹಿಂದಿನ ಕಾಲದಲ್ಲಿ ಅವರು ಆಚರಿಸುತ್ತಿದ್ದಂತಹ ವಿಗ್ರಹಾರಾಧನೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ. So he is saying once you are slaves to the nature by nature that are not gods, you are slaves to those. ಪೂರ್ವ ಕಾಲದಲ್ಲಿ ನೀವು ದೇವರ ಜ್ಞಾನವಿಲ್ಲದವರಾಗಿ ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ. Okay, ಎಂಬುದಾಗಿ the things that are not gods, you are slaves to those. ನೀವು ದೇವರಲ್ಲದ ವಿಷಯಕ್ಕೆ ಅಧೀನರಾಗಿದ್ದೀರಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. Okay, praise God. Hallelujah. Okay, so here what is this question? In verse 11 if you read, verse 9 only we'll read. 9 and 10. 9ನೇ ವಚನದಲ್ಲಿ 9 we'll read. ಈಗಲಾದರೂ ನೀವು ದೇವರನ್ನು ತಿಳಿದುಕೊಂಡಿದ್ದೀರಿ, ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳಿದುಕೊಂಡಿದ್ದಾನೆ. ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧೆಗೆ ಮತ್ತು ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ? Okay, praise God. See here again he is using very strong word, daridra ಬೋಧೆ, balabodhe. All right, so okay, he is saying that why are you going back again to that elemental teaching which is of useless? ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧೆಗೆ ಮತ್ತೆ ಅಧೀನರಾಗಿ ಹೋಗ್ತಾ ಇದ್ದೀರಿ ಯಾಕೆ ಎಂಬ ಒಂದು ಪ್ರಶ್ನೆ ಪೌಲನ್ ಕೇಳ್ತಾ ಇದ್ದಾರೆ. What were Galatians doing actually? Church of Galatia, what they were doing? They are coming back to law. ಗಲಾತ್ಯ ಸಭೆಯವರು ಏನ್ ಮಾಡ್ತಿದ್ರು? ಧರ್ಮಶಾಸ್ತ್ರಕ್ಕೆ ವಾಪಸ್ ಬರ್ತಾ ಇದ್ರು. He is comparing coming back to the law is same as if you went back to the paganism. ಧರ್ಮಶಾಸ್ತ್ರದ ಬೋಧನೆಗೆ ವಾಪಸ್ ಬರೋದು ಯಾವ ರೀತಿಯಾಗಿ ಹೋಲಿಕೆ ಮಾಡಿದ್ದಾರೆ ಎಂಬುದಾಗಿ ಹೇಳಿದ್ರೆ ಪೌಲರು, ನೀವು ಹಿಂದೆ ಆಚರಿಸುತ್ತಿದ್ದಂತಹ ವಿಗ್ರಹಾರಾಧನೆಗೆ ಅದು ಸಮಾನ ಎಂಬುದಾಗಿ. Okay, what is not God, you are slave to those. Now you are again going back to that. ಯಾವುದು ದೇವರಿಗೆ ಸೇರಿದಲ್ಲವೋ ಅದಕ್ಕೆ ನೀವು ಅಧೀನರಾಗಿದ್ದೀರಿ ಮತ್ತು ಅದಕ್ಕೆ ತಿರುಗಿಕೊಂಡು ಹೋಗುತ್ತೀರಿ ಎಂಬುದಾಗಿ ಕೇಳ್ತಾ ಇದ್ದಾರೆ. Praise the Lord. So he is indirectly comparing the teachings of the Judaizers to the teachings of paganism. ನಾವು ನೋಡೋದಾದ್ರೆ ಯಹೂದ್ಯರ ಒಂದು ಬೋಧನೆಯನ್ನು ಪೌಲನು ಇಲ್ಲಿ ವಿಗ್ರಹಾರಾಧನೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ. It is not actually paganism. ಅದು ನಿಜವಾಗಿ ನೋಡೋದಾದ್ರೆ ಅದು ವಿಗ್ರಹಾರಾಧನೆ ಅಲ್ಲ. But there is no place for it in the church. ಆದರೆ ಸಭೆಗಳಲ್ಲಿ ಅದಕ್ಕೆ ಯಾವ ಸ್ಥಳ ಇಲ್ಲ. Because you are bringing something not of God. God did not give it to you now. He gave it in the past. Now it is grace of Jesus Christ. Because you are bringing past again, it is like idolatry. ನೀವು ಹಿಂದಿನದನ್ನು ಪುನಃ ತರುವುದರ ಕಾರಣ ಅದು ದೇವರಿಗೆ ಸೇರಿದ್ದಲ್ಲ, ಆದುದರಿಂದ ಅದು ವಿಗ್ರಹಾರಾಧನೆಗೆ ಸಮಾನ ಎಂಬುದಾಗಿ ಹೇಳ್ತಾರೆ. Hallelujah. So henceforth he is saying in the 10th verse. 10ನೇ ವಚನದಲ್ಲಿ ನೀವು ಆಯಾ ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು, ಸಂವತ್ಸರಗಳನ್ನು ನಿಷ್ಠೆಯಿಂದ ಆಚರಿಸುತ್ತೀರಿ. Okay, praise God. See here how the Judaizers they taught to the Galatian people. ಯಹೂದ್ಯರು ಯಾವ ರೀತಿಯಾಗಿ ಗಲಾತ್ಯದವರಿಗೆ ಬೋಧನೆ ಮಾಡಿದ್ರು ನೋಡಿ. They actually brainwashed them. ಅವರನ್ನು ಸಂಪೂರ್ಣವಾಗಿ ಅವರ ಒಂದು ತಲೆಯನ್ನು ಹಾಳು ಮಾಡಿದ್ರು. Okay, how what did they say? They said that unless you go through circumcision, your salvation is not complete. ನೀವು ಸುನ್ನತಿ ಮಾಡಿಕೊಳ್ಳದೆ ಇದ್ದರೆ ನಿಮ್ಮ ಒಂದು ರಕ್ಷಣೆ ಅದು ಸಂಪೂರ್ಣವಾಗಿಲ್ಲ ಎಂಬ ಒಂದು ಬೋಧನೆಯನ್ನ ಅನ್ಯ ಜನರಿಗೆ ಕೊಡ್ತಾ ಇದ್ರು. Okay, so they also taught them about the festivals, rituals, sacrifices, everything. ಮತ್ತು ಅವರ ಒಂದು ದಿನಗಳನ್ನು, ಮಾಸಗಳನ್ನು, ಉತ್ಸವ ಕಾಲಗಳನ್ನು, ಸಂವತ್ಸರಗಳನ್ನು ಆಚರಿಸಲೇಬೇಕೆಂಬುದಾಗಿ ಕೂಡ ಬೋಧನೆ ಮಾಡಿದ್ರು. Lot of people showed this verse and they said that this is about Christmas. ಇದು ಕ್ರಿಸ್ಮಸ್ ಕುರಿತಾಗಿದೆ ಎಂಬುದಾಗಿ ಅನೇಕರು ಇವಾಗೂ ಕೂಡ ವಾದ ಮಾಡ್ತಾರೆ. ಮೊನ್ನೆ ಈಸ್ಟರ್ ಟೈಮ್ ಅಲ್ಲಿ ನಾನೊಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಕೆಳಗೆ ಕಾಮೆಂಟ್ ಬಂತು ಈ ವರ್ಷ ಹಾಕಿ, this is talking about Easter ಅಂತ. Is it talking about Easter? Is it talking about Christmas? ಈಸ್ಟರ್ ಕುರಿತಾಗಿ ಅಥವಾ ಕ್ರಿಸ್ಮಸ್ ಕುರಿತಾಗಿ ವಚನವಿದೆಯಾ? It is talking about Judaizers teaching. ಯಹೂದ್ಯರ ಒಂದು ಆಚರಣೆಗಳ ಪದ್ಧತಿಗಳ ಕುರಿತಾಗಿ ಇದು ಹೇಳ್ತಾ ಇದೆ. What did they have? They had Sabbath every week. ಅವರಿಗೆ ಏನಿತ್ತು? ಸಬ್ಬಾತ್ ಇತ್ತು ಪ್ರತಿ ವಾರ. And every 7 years once they had sabbatical years. 7 ವರ್ಷಕ್ಕೆ ಒಂದು ಸಾಲಿ ಅವರಿಗೆ ಸಬ್ಬಾಟಿಕಲ್ ವರ್ಷ ಎಂಬುದಾಗಿತ್ತು. Every month they followed new moon day. ಪ್ರತಿ ಒಂದು ತಿಂಗಳು ಅವರು ಹುಣ್ಣಿಮೆಯನ್ನು ಆಚರಿಸಿದ್ರು. Okay, and then they had Passover. ಮತ್ತು ಪಸ್ಕ ಹಬ್ಬವನ್ನು ಕೂಡ ಆಚರಿಸಿದ್ರು. They had Pentecost days. ಪೆಂಟೆಕೋಸ್ಟ್ ದಿನಗಳನ್ನು ಕೂಡ ಆಚರಿಸಿದ್ರು. Tabernacle festivals. ಮಂಜೂಷದ ಹಬ್ಬ ಎಂಬ ಒಂದು ಆಚರಣೆ ಕೂಡ ಮಾಡಿದ್ರು. ಗುಡಾರಗಳ ಹಬ್ಬ. ಗುಡಾರದ ಹಬ್ಬ ಎಂಬುದಾಗಿ. So all these things were there. ಇದೆಲ್ಲವಿತ್ತು. They all enforced saying that you have to follow these, otherwise God is not pleased with you. ಇದನ್ನ ಆ ಗಲಾತ್ಯ ಸಭೆಯ ಮೇಲೆ ಅವರು ಹಾಕಿ ಇದನ್ನ ನೀವು ಆಚರಿಸಲೇಬೇಕು, ಇಲ್ಲದ್ರೆ ದೇವರು ನಿಮ್ಮನ್ನು ಮೆಚ್ಚುವುದಿಲ್ಲ ಕೂಡ ಎಂಬ ಬೋಧನೆಯನ್ನ ಕೊಟ್ರು. Praise the Lord. So that's why he is comparing this to idolatry. ಆದುದರಿಂದ ಪೌಲನು ಇದೆಲ್ಲ ವಿಷಯಗಳನ್ನ
ವಿಗ್ರಹಾರಾಧನೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ. because God has chosen you, but now you're trying to please him through your own ways. ಯಾಕಂದ್ರೆ ದೇವರು ನಿಮ್ಮನ್ನು ಆರಿಸಿದಾಗ್ಯೂ ನಿಮ್ಮ ಕ್ರಿಯೆಗಳಿಂದ ಆತನನ್ನ ಮೆಚ್ಚಿಸಲಿಕ್ಕೆ ನೀವು ನೋಡ್ತಾ ಇದ್ದೀರಿ ಎಂಬುದಾಗಿ. Praise the Lord. Praise the Lord. Okay, ಇನ್ನೊಂದು ವಚನ ಓದು, next verse. ಈಗಲಾದರೂ ನೀವು ದೇವರನ್ನು ತಿಳಿದುಕೊಂಡಿದ್ದೀರಿ. ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳಿದುಕೊಂಡಿದ್ದಾನೆ. ಸರಿಯಾಗಿ ಹೇಳಬೇಕಾದ್ರೆ ದೇವರು ನಿಮ್ಮನ್ನು ತಿಳಿದುಕೊಂಡಿದ್ದಾನೆ. Praise the Lord. That's so beautiful, right? ಒಂದ್ಸತಿ ಮ್ಯಾಥ್ಯೂ 7:23 ಯಾರಾದ್ರೂ ತೆಗೆದು ಓದ್ತೀರಾ? ಮತ್ತಾಯ 7:23. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ. ಇದು ಯೇಸು ಸ್ವಾಮಿ ಹೇಳ್ತಾ ಇರುವ ವಿಷಯ. ಏನಂತ ಹೇಳ್ತಾ ಇದ್ದಾರೆ? ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಾದ್ರೆ, ನೀನು ಯಾರು ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋ, when God says or Jesus says I don't know you, he's not talking about the knowledge. ನನಗೆ ನೀನು ಗೊತ್ತಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ಆತನು ಜ್ಞಾನದ ಬಗ್ಗೆ ಮಾತಾಡ್ತಾ ಇಲ್ಲ. God knows everything, right? ದೇವರಿಗೆಲ್ಲ ಗೊತ್ತು. But he's talking about the relationship. ಆದ್ರೆ ಆತನು ಸಂಬಂಧಗಳ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. I don't know you, I don't know who are you means what? ನೀನು ಯಾರು ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ರೇನು? ನನಗೆ ನಿನಗೆ ಏನು ಸಂಬಂಧ ಇಲ್ಲ ಅಂತ, right? ನಿನಗೆ ಮತ್ತೆ ನನಗೆ ಯಾವ ಸಂಬಂಧ ಇಲ್ಲ. You don't have any relationship with me. Okay, but here Paul is reminding them in the 9th verse. ಪೌಲನು 9ನೇ ವಚನದಲ್ಲಿ ಮತ್ತೆ ಅವರಿಗೆ ಎಚ್ಚರಿಸ್ತಾ ಇದ್ದಾರೆ. ಹೀಗಿರಲಾಗಿ ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳಿದುಕೊಂಡಿದ್ದಾನೆ. Praise God. God himself knows you. Amen. Amen. I don't know what you think of yourself when you read this. ನೀವು ನಿಮ್ಮ ಕುರಿತಾಗಿ ಏನು ಆಲೋಚಿಸ್ತೀರಿ ಇದನ್ನು ಓದುವಾಗ ಎಂಬುದಾಗಿ ನಂಗೆ ಗೊತ್ತಿಲ್ಲ. Paul is saying now you know God. ಪೌಲನು ಹೇಳ್ತಾ ಇದ್ದಾರೆ, ಈಗ ದೇವರನ್ನು ನೀವು ತಿಳಿದುಕೊಂಡಿದ್ದೀರಿ. More than that, God himself knows you. ಸರಿಯಾಗಿ ಹೇಳಬೇಕಿದ್ರೆ ದೇವರೇ ನಿಮ್ಮನ್ನು ತಿಳಿದುಕೊಂಡಿದ್ದಾನೆ. Praise the Lord. Praise the Lord. That is the relationship we have with God in Christ Jesus. ಅದೇ ಒಂದು ಸಂಬಂಧ ನಮಗೆ ಯೇಸು ಕ್ರಿಸ್ತನಲ್ಲಿ ಇದೆ. ಯೇಸು ಕ್ರಿಸ್ತನ ಮೂಲಕವಾಗಿ ದೇವರಲ್ಲಿ ಇದೆ. You knowing God is one thing. ನೀವು ದೇವರನ್ನು ತಿಳಿಯುವುದು ಒಂದು ವಿಷಯವಾದ್ರೆ, okay, but God knowing you is the greatest honor in the world. ದೇವರು ನಿಮ್ಮನ್ನ ತಿಳಿಯುವುದು ಎಂಬುದಾಗಿ ಹೇಳಿದ್ರೆ ಅದು ಎಲ್ಲದಕ್ಕಿಂತ ಒಂದು ಹೆಚ್ಚಾದಂತ ಒಂದು ಭಾಗ್ಯ. Okay, so it's ಗೌರವ ಸ್ಥಾನ. ಭಾಗ್ಯ is a nice word. Okay, it's the greatest honor that you can ever imagine. ಅದು ನಮಗೆ ಕೊಟ್ಟಂತ ಒಂದು ದೊಡ್ಡ ಗೌರವ ಎಂಬುದಾಗಿ ನಾವು ತಿಳಿಯುತ್ತೇವೆ. Praise the Lord. So it is talking about the relationship with what you have with the God is about the Father and the Son. He knows you as a son. ನೀವು ಮತ್ತು ನಿಮ್ಮ ಮತ್ತು ದೇವರ ಜೊತೆಗಿನ ಒಂದು ಸಂಬಂಧ ಅದು ಆಳವಾದಂತ ಸಂಬಂಧವಾಗಿದೆ. ನಿಮ್ಮನ್ನು ಹೆಚ್ಚಾಗಿ ಆತನು ತಿಳಿದಿದ್ದಾನೆ ಎಂಬುದಾಗಿ ಇಲ್ಲಿ ಬರೆದಿದೆ. Praise the Lord. And in the last verse, there is 11th verse. ಕೊನೆಯ ವಚನ 11ನೇ ವಚನ. Apostle Paul says he's afraid. ಅಪೊಸ್ತಲ ಪೌಲನು ಹೇಳ್ತಾ ಇದ್ದಾನೆ, ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ನಿಮ್ಮ ವಿಷಯದಲ್ಲಿ ಭಯ ಪಡುತ್ತೇನೆ. Okay, so we have 3 important points here. 3 ಪ್ರಮುಖವಾದ ಅಂಶಗಳನ್ನು ನಾವು ಇಲ್ಲಿ ನೋಡಬಹುದು. The main point that Paul is talking in this passage, ಪೌಲನು ಇಲ್ಲಿ ಮಾತನಾಡುತ್ತಿರುವಂತಹ ಮೂಲ ಒಂದು ವಿಷಯ, that is brand names may be different but all the elemental teachings are the same. ಬೇರೆ ಬೇರೆ ಒಂದು ಬ್ರ್ಯಾಂಡ್ ಹೆಸರುಗಳಿರಬಹುದು, ಆದರೆ ಎಲ್ಲಾ ಧರ್ಮಗಳಿರುವಂತಹ ಲೋಕದ ಬಾಲಬೋಧೆ ಒಂದೇ. It is all about slavery, fear and trying to please God on your own strength. ಯಾವುದರ ಕುರಿತಾಗಿ ಮಾತನಾಡ್ತಾ ಇದೆ ಎಂಬುದಾಗಿ ಹೇಳಿದ್ರೆ, ದಾಸತ್ವ, ಭಯ ಮತ್ತು ಕ್ರಿಯಾತ್ಮಕವಾಗಿ ದೇವರನ್ನ ಮೆಚ್ಚಿಸುವಂತ ವಿಷಯಗಳನ್ನೇ ಹೇಳ್ತದೆ. So that means in the world there are only 2 ways. ಅಂದ್ರೆ ಲೋಕದಲ್ಲಿ 2 ವಿಷಯಗಳಿವೆ. One is the way of Jesus Christ, the grace. Amen. ಒಂದು ಯೇಸು ಸ್ವಾಮಿಯ ಮಾರ್ಗ, ಅದು ಕೃಪೆಯ ಮಾರ್ಗ. Okay, and then the second way is the way of self effort which will lead to slavery. ಎರಡನೆಯದು ಸ್ವಪ್ರಯತ್ನ ಮೂಲಕವಾಗಿ ನಾವು ಸಂಪಾದಿಸಿಕೊಳ್ಳುವಂತದ್ದು, ಅದು ದಾಸತ್ವಕ್ಕೆ ನಮ್ಮನ್ನ ನಡೆಸುವಂತದ್ದಾಗಿದೆ. Praise God. Hallelujah. And the second thing that we learn here, ಮೂರನೇ ವಿಷಯ, being known by God is a foundational statement of Christianity. ದೇವರಿಂದ ತಿಳಿಯಲ್ಪಟ್ಟವರು ನಾವು ಎಂಬುದಾಗಿ ಹೇಳಿದ್ರೆ ಅದು ಕ್ರೈಸ್ತತ್ವಕ್ಕೆ ಒಂದು ಅಸ್ತಿವಾರದ ವಿಷಯ. Praise God. Amen. Being known by God. ದೇವರಿಂದ ದೇವರು ನಿಮ್ಮನ್ನ ತಿಳಿದುಕೊಳ್ಳುವುದು. Okay, you remember last year so many times we read this verse, John 15:16. What did Jesus say? ಯೋಹಾನ 15:16 ನಾವು ಕಳೆದ ವರ್ಷ ತುಂಬಾ ಸಾರಿ ಓದಿದ್ವಿ. ಅದೇನ್ ಹೇಳ್ತದೆ? You did not choose me, I myself chose you. ನೀ ನನ್ನನ್ನು ಆರಿಸಲಿಲ್ಲ, ನಾನೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ. So that you will bear fruit. ನೀವು ಫಲ ಕೊಡಬೇಕೆಂತಲೂ, and your fruit will remain. ಮತ್ತು ನಿಮ್ಮ ಫಲವು ನೆಲೆಸುವಂತದ್ದಾಗಿರಬೇಕೆಂತಲೂ, whatever you ask the Father, he will give it. ನೀವು ನನ್ನ ತಂದೆಯನ್ನು ಏನು ಕೇಳಿದ್ರು ಕೂಡ ಆತನು ಕೊಡುವಂತವನಾಗಿದ್ದಾನೆ. Hallelujah. Praise God. So this thought that God knows us will bring humbleness in our heart. ದೇವರು ನಮ್ಮನ್ನು ಅರಿತಿದ್ದಾನೆ ಎಂಬ ಒಂದು ಆಲೋಚನೆ ನಮ್ಮ ಹೃದಯಗಳಲ್ಲಿ ತಗ್ಗಿಸುವಿಕೆಯ ಮನೋಭಾವವನ್ನು ತರುತ್ತದೆ. It has great assurance in the heart. ನಮ್ಮ ಹೃದಯದಲ್ಲಿ ಒಂದು ದೃಢತೆ ಇರ್ತದೆ. Okay, it is not based on my performance but because of his love. ನನ್ನ ಕ್ರಿಯೆ ಮೂಲಕ ಇದು ಅಲ್ಲ, ಆದರೆ ಆತನ ಪ್ರೀತಿಯ ನಿಮಿತ್ತವಾಗಿ ಎಂಬುದಾಗಿ ಒಂದು ಅರಿವು ನಮಗೆ ಬರುತ್ತದೆ. And it also teaches us to love others the way we love ourselves. ನಮ್ಮನ್ನು ನಾವು ಪ್ರೀತಿಸಿದಂತೆ
ಇತರರನ್ನು ನಾವು ಪ್ರೀತಿಸಬೇಕು ಎಂಬ ಒಂದು ಬಾಧ್ಯತೆ ಕೂಡ ನಮ್ಮಲ್ಲಿ ಅದು ಹಾಕ್ತದೆ. Because Christ showed his love to us. ಯಾಕಂದ್ರೆ ಕ್ರಿಸ್ತನು ತನ್ನ ಪ್ರೀತಿಯನ್ನು ನಮ್ಮೆಲ್ಲರಿಗೆ So ತೋರಿಸಿಕೊಟ್ಟನು. in the 11th verse, Apostle Paul 11ನೇ says, ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತೋ ಏನೋ ಎಂದು ನಿಮ್ಮ ವಿಷಯದಲ್ಲಿ ಭಯಪಡುತ್ತೇನೆ. I am afraid if my labor will go in vain. ನಾನು ಭಯಪಡ್ತೇನೆ ನಿಮ್ಮ ವಿಷಯವಾಗಿ ನಾನು ಎಷ್ಟು ಪ್ರಯಾಸ ಪಟ್ಟದ್ದು ವ್ಯರ್ಥವಾಯಿತೋ ಎಂಬುದಾಗಿ. Okay, this is a heart of a father, right? ಇದೇ ಒಂದು ತಂದೆಯ ಹೃದಯ ಆಗಿದೆ ಎಂಬುದಾಗಿ ನಾವು ತಿಳಿಯುತ್ತೇವೆ. Praise God. Praise the Lord. Hallelujah. So we are some of us are cell group leaders are here. ಕೆಲವು ಸೆಲ್ ಗ್ರೂಪ್ ನಾಯಕರು ಇಲ್ಲಿದ್ದೀರಿ, Youth leaders are here. ಯೂತ್ ನಾಯಕರು ಇದ್ದೀರಿ, Pastors, preachers, we're all here. ಸಭಾಪಾಲಕರು ಮತ್ತು ಬೋಧಕರು ಇಲ್ಲಿದ್ದೀರಿ, Fathers, mothers are here. ತಂದೆ ತಾಯಿಯರು ಇಲ್ಲಿದ್ದೀರಿ. Praise God. Praise the Lord. Just look at the heart of Apostle Paul. ಅಪೊಸ್ತಲನಾದ ಪೌಲನ ಒಂದು ಹೃದಯವನ್ನ ಇಲ್ಲಿ ನೀವು He ಗಮನಿಸಿರಿ. carries the weight of the burden of the gospel for the people. ಆ ಒಂದು ಸುವಾರ್ತೆಯ ಒಂದು ಭಾರವನ್ನು ಆತನು ಹೊತ್ತಿರೋದನ್ನ ನಾವಿಲ್ಲಿ ಕಾಣ್ತೇವೆ ಜನರಿಗೋಸ್ಕರ. Okay, so his fear is not a doubt, right? ಆತನ ಒಂದು ಭಯವು ಸಂದೇಹವಲ್ಲ. Okay, his fear is concern. ಆತನ ಒಂದು ಭಯ ನಾವು ನೋಡೋದಾದ್ರೆ ಅದು ಏನೆಂಬುದಾಗಿ ಹೇಳಿದ್ರೆ ಜನರ ಕುರಿತಾಗಿ ಆತನ ನಿಜವಾದಂತಹ ಒಂದು ಭಾರ, ಹೃದಯ ಭಾರ. Okay, he is concerned for the people ಅವರ ವಿಷಯವಾಗಿ ಕಾಳಜಿಯುಳ್ಳವನಾಗಿದ್ದಾನೆ. because he worked so much for them. ಯಾಕಂದ್ರೆ ಅವರಿಗೋಸ್ಕರ ತುಂಬಾ ಶ್ರಮವನ್ನು ಪೌಲನು ತಾಳಿದ್ದಾರೆ. I think pastors will know this burden very much. ಸಭಾಪಾಲಕರುಗಳಿಗೆ ಈ ಒಂದು ಭಾರ ಗೊತ್ತಿರ್ತದೆ ಎಂಬುದಾಗಿ ನಾನು ಭಾವಿಸ್ತೇನೆ. They would have struggled hard to build the church. ಆ ಒಂದು ಸಭೆಯನ್ನು ಕಟ್ಟಲಿಕ್ಕೆ ತುಂಬಾ ಶ್ರಮ ಪಟ್ಟಿರ್ತಾರೆ. Okay, they would have put entire life for the church. ಅವರ ಜೀವಿತವನ್ನೇ ಆ ಸಭೆಗಳಿಗೆ ಹಾಕಿರ್ತಾರೆ. But there be one or two persons in the church there ಆದ್ರೆ ಸಭೆಗಳಲ್ಲಿ ಒಂದೆರಡು ಜನರು ಇರ್ತಾರೆ, talking against the pastor, ಸಭಾಪಾಲಕರ ವಿರುದ್ಧವಾಗಿ ಮಾತನಾಡುವ, trying to turn the people against the pastor. ಜನರನ್ನ ಸಭಾಪಾಲಕರ ವಿರುದ್ಧವಾಗಿ ಕೂಡ ತಯಾರು ಮಾಡೋರು. You know how much it hurts? ಎಷ್ಟು ನೋವಾಗ್ತದೆ ಗೊತ್ತಾ? It hurts a lot. Only pastor can say how much it hurts. ಆ We can't ಸಭಾಪಾಲಕರು imagine. ಮಾತ್ರ ಹೇಳ್ಬೋದು ಎಷ್ಟು ನೋವಾಗ್ತದೆ ಎಂಬುದಾಗಿ. That's what Paul was experiencing here. ಅದೇ ಪೌಲನು ಇಲ್ಲಿ ಅನುಭವಿಸುತ್ತಾನೆ. In the next few verses he will say, ಬರುವ ವಚನಗಳಲ್ಲಿ ಆತನು ಹೇಳ್ತಾ ಇರೋದನ್ನ ಕೂಡ ನಾವು ನೋಡ್ತೇವೆ. he says that you embraced me, you took care of me when I was sick, you brought me together. ನೀವು ನಾನು ಕಾಯಿಲೆಯಲ್ಲಿದ್ದಾಗ ನನ್ನನ್ನು ಎಷ್ಟೋ ಪ್ರೀತಿಯಿಂದ ನೋಡಿದ್ರಿ, ನನಗೆ ನೆಲೆಸಲಿಕ್ಕೆ ಸ್ಥಳವನ್ನು ಕೊಟ್ರಿ ಅಂತೆಲ್ಲ ಹೇಳ್ತಾನೆ ಪೌಲನು. What did they do that you went for them and turned against me? ಅವರು ಏನ್ ಮಾಡಿದ ಕಾರಣದಿಂದ ನನ್ನಿಂದ ದೂರ ಹೋಗಿದ್ದೀರಾ ನೀವು ಎಂಬುದಾಗಿ ಪೌಲನು ಪ್ರಶ್ನಿಸ್ತಾ That was his ಇದ್ದಾನೆ. burden here. ಆ ಒಂದು ಹೃದಯ ಭಾರವನ್ನು ಪೌಲನು ಆ ಗಲಾತ್ಯ ಸಭೆಯವರಿಗೆ ಕೇಳುವುದನ್ನು ನಾವು ನೋಡ್ತೇವೆ. Praise the Lord. Praise the Lord. Hallelujah. Hallelujah. So with that we'll finish here today. ಇದರಲ್ಲಿ ನಾವು ಮುಗಿಸೋಣ. So one question for the sisters. ಒಂದು ಪ್ರಶ್ನೆ ಸಹೋದರಿಯರಿಗೋಸ್ಕರ. We all follow some spiritual practices, right? ನಾವೆಲ್ಲರೂ ಕೆಲವು ಆತ್ಮಿಕವಾದಂತಹ ಆಚರಣೆಗಳನ್ನ ಮಾಡ್ತೇವಲ್ಲ, Like reading Bible, ಅಂದ್ರೆ ಸತ್ಯವೇದ ಓದುವುದು, joining morning prayer, ಮಾರ್ನಿಂಗ್ ಪ್ರೇಯರ್ಸ್ ಗೆ ಸೇರಿ we come for ಬರೋದು, worship, fasting ಆರಾಧನೆಗೆ prayers, ಬರೋದು, ಉಪವಾಸ ಪ್ರಾರ್ಥನೆಗೆ ಬರೋದು, Bible studies. ಬೈಬಲ್ ಸ್ಟಡಿಗೆ ಬರುವಂತದ್ದು. Okay, these are all called spiritual practices. ಇದೆಲ್ಲ ಆತ್ಮಿಕವಾದಂತಹ ಅಭ್ಯಾಸಗಳು. Okay, do you think these are for earning favor from God? ಇದೆಲ್ಲವೂ ದೇವರನ್ನು ಮೆಚ್ಚಿಸಲಿಕ್ಕೋಸ್ಕರ, ದೇವರಿಂದ ಏನಾದರೂ ಹೊಂದಿಕೊಳ್ಳಿಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವಾ? Definitely not. Never. You can say never. Praise God. Then what is it for? So that's yes, because of love we adore him, we worship him, right? ಆತನ ಮೇಲಿರುವ ಪ್ರೀತಿಯ ನಿಮಿತ್ತವಾಗಿ ಆತನನ್ನು ಆರಾಧಿಸುತ್ತೇವೆ, ಆತನ ಒಂದು ಸತ್ಯವೇದವನ್ನ ಓದುತ್ತೇವೆ. Praise God. Praise So God. everything that we do ನಾವು ಮಾಡುವಂತ ಎಲ್ಲ ವಿಷಯಗಳು is important. ಅದು ಪ್ರಮುಖವಾಗಿದೆ. But more important thing is, why are we doing? ಆದ್ರೆ ಇದೆಲ್ಲಕ್ಕಿಂತ ಪ್ರಮುಖವಾದಂತ ವಿಷಯ, ನಾವು ಯಾತಕ್ಕಾಗಿ ಇವೆಲ್ಲಗಳನ್ನು ಮಾಡ್ತಾ ಇದ್ದೇವೆ. Praise the Lord. Praise the Lord. It's because of the worship, because of his love we have experienced. That's why we are coming back to Amen. him in prayer. ಆತನ ಪ್ರೀತಿಯನ್ನು ನಾವು ಅನುಭವಿಸಿದ್ರ ಕಾರಣ ಪ್ರಾರ್ಥನಾತ್ಮಕವಾಗಿ ನಾವು ಆತನ ಬಳಿಗೆ ಬರ್ತಾ ಇದ್ದೇವೆ. Praise the Lord. Praise the Hallelujah. Lord. Okay, one Hallelujah. question for brothers. ಸಹೋದರರಿಗೆ ಒಂದು ಪ್ರಶ್ನೆ. What is the practical difference between I need to pray more so that God will bless me and I need to pray more so that God will bless me? ಅದಕ್ಕೂ I want to pray because God already loves me. ಏನು ವ್ಯತ್ಯಾಸ? ನಾನು ಪ್ರಾರ್ಥಿಸಬೇಕು ಯಾಕಂದ್ರೆ ನಾನು ಜಾಸ್ತಿ ಪ್ರಾರ್ಥಿಸಬೇಕು ಯಾಕಂದ್ರೆ ದೇವರು ನನ್ನನ್ನು ಆಶೀರ್ವದಿಸ್ತಾರೆ, ಮತ್ತೆ ನಾನು ಪ್ರಾರ್ಥಿಸಬೇಕು ಯಾಕಂದ್ರೆ ಯೇಸು ದೇವರು ನನ್ನನ್ನು ಪ್ರೀತಿಸ್ತಾರೆ. ಇದೆರಡಕ್ಕೆ ವ್ಯತ್ಯಾಸವೇನು? ನಾನು ಪ್ರಾರ್ಥಿಸಬೇಕು, ಇದರ ಮೂಲಕವಾಗಿ ದೇವರು ನನ್ನನ್ನು ಆಶೀರ್ವದಿಸ್ತಾರೆ, ಮತ್ತು ನಾನು ದೇವರನ್ನ ಪ್ರೀತಿಸುತ್ತೇನೆ ಅದಕ್ಕೋಸ್ಕರ ಪ್ರಾರ್ಥಿಸ್ತೇನೆ. ಇದೆರಡಕ್ಕೆ ವ್ಯತ್ಯಾಸವೇನು? No. ಒತ್ತಡ No ಇಲ್ಲ, compulsion, only love. Okay, amen. No ಒತ್ತಡ ಇಲ್ಲ, compulsion. ಪ್ರೀತಿಯಿಂದ ಮಾತ್ರ. Amen, amen. Praise God. Love of Christ compelled me to do this. Yes. ದೇವರ ಪ್ರೀತಿ ನನ್ನನ್ನು ಎಲ್ಲಾ ವಿಷಯಗಳನ್ನು ಮಾಡಲಿಕ್ಕೆ ಪ್ರೇರೇಪಿಸುತ್ತದೆ. Hallelujah. Hallelujah. Praise God. Anything else? ಇನ್ನೇನಾದ್ರೂ ವಿಷಯ? ಒಂದು ದಾಸತ್ವ. ಏನು ದಾಸತ್ವ? ದೇವರು ನನ್ನ ಆಶೀರ್ವದಿಸ್ತಾರೆ ಅದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಆಲೋಚನೆ ಇರೋದಾದ್ರೆ ಅದೇನದು? ದಾಸತ್ವ. Right? It is nothing but slavery, slave mindset. Okay? But the other one, sonship, yes. ಇನ್ನೊಂದು ನಾವು ನೋಡೋದಾದ್ರೆ ಅದು ಬಾಧ್ಯತೆ. Okay? ಬಾಧ್ಯ To think that God will bless me so that I will pray
is a mindset of a slave. ನಾನು ಪ್ರಾರ್ಥಿಸುವುದರಿಂದ ದೇವರು ನನ್ನ ಆಶೀರ್ವದಿಸ್ತಾರೆ ಎಂಬ ಒಂದು ಅದಕ್ಕೋಸ್ಕರವೇ ಆಲೋಚನೆ. ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೇನೆ. ಅದಕ್ಕೋಸ್ಕರ ಹೆಚ್ಚಾಗಿ ಪ್ರಾರ್ಥಿಸುವಂತದ್ದೇ ದಾಸತ್ವದ ಒಂದು ಮನೋಭಾವ. Okay, but knowing that God loves me, that's why I pray to Him, I talk to Him, I worship Him. That is the heart of a ಆದರೆ son. ನಾನು ದೇವರನ್ನ ಅರಿತಿದ್ದೇನೆ, ಆದುದರಿಂದ ಆತನನ್ನ ಪ್ರೀತಿಸ್ತೇನೆ, ಆರಾಧಿಸ್ತೇನೆ ಎಂಬುದಾಗಿ ಹೇಳಿದ್ರೆ ಅದು ಮಗನ ಮನೋಭಾವ, ಪುತ್ರತ್ವದ ಮನೋಭಾವ. Okay, praise God. Praise the Lord. Anything else you wanted to? ಇನ್ನೇನಾದ್ರೂ ಹೇಳ್ಬೇಕಾ ನೀವೆಲ್ಲರೂ? Okay, praise the Lord. Praise the Lord. Okay, in our life, ನಮ್ಮ ಜೀವಿತದಲ್ಲಿ this is your very personal question. ತುಂಬಾ ವೈಯಕ್ತಿಕವಾದಂತ ಪ್ರಶ್ನೆ. It looks like Paul cared for Galatians, the people of Galatian church too much. ಪೌಲನು ಗಲಾತ್ಯದವರಿಗೆ ತುಂಬಾ ಗಲಾತ್ಯದವರ ಕುರಿತಾಗಿ ತುಂಬಾ ಯೋಚಿಸಿದನೆಂಬುದಾಗಿ ನಾವು ತಿಳಿಯುತ್ತೇವಲ್ಲ. Who are the people in your life you care like this apart from your family? ನಿಮ್ಮ ಕುಟುಂಬವಲ್ಲದೆ Yeah. ನೀವು ಯಾರಿಗೋಸ್ಕರ ಇಷ್ಟು ಆಲೋಚಿಸ್ತೀರಾ? ಅವರಿಗೋಸ್ಕರ. Apart from your family. ನಿಮ್ಗೆ ಒಂದು ಭಾರವಿದೆ ಇರೋದಿಲ್ಲ ಅವರಿಗೋಸ್ಕರ. ಸಭೆ ಅವ್ರಿಗೋಸ್ಕರ. Amen. Very Praise the good. Lord. Amen. Praise the Lord. Yes, definitely. We have to pray for every member of the church, right? ನಾವು ಸಭೆಯ ಎಲ್ಲಾ ಸಭಿಕರಿಗೆ That ಪ್ರಾರ್ಥಿಸಬೇಕು. they should know the grace of Christ. ಅವರಿಗೆ ಕ್ರಿಸ್ತನ ಒಂದು ಕೃಪೆ And ಅರಿವಾಗಬೇಕೆಂಬುದಾಗಿ they should never turn to another teaching. ಮತ್ತು ಬೇರೆ ಬೋಧನೆಗೆ ಅವರು ತಿರುಗಬಾರದೆಂಬುದಾಗಿ. Okay. ಈ ಭಾವನೆ ಯಾವಾಗ ಬರ್ತದೆ? When will we get this thought? ಕ್ರಿಸ್ತನ ಪ್ರೀತಿಯನ್ನು ನಾವು ಅರಿತಾಗ, ರೈಟ್? ವೆನ್ ವಿ ನೋ ದ ಲವ್ ಆಫ್ ಜೀಸಸ್ ಕ್ರೈಸ್ಟ್. ಓಕೆ, ಸೊ ಪ್ರಾಕ್ಟಿಕಲಿ ಜನರಲಿ ವೆನ್ ವಿಲ್ ಯು ಗೆಟ್ ದಿಸ್ ಥಾಟ್? ಇದು ನಮ್ಮ ಸಭೆ ಎಂಬುದಾಗಿ ಯಾವಾಗ ನಮ್ಮ ಮನಸ್ಸಲ್ಲಿ ಬರ್ತದೋ ಆವಾಗಲೇ ನಾವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ, ರೈಟ್? ವೆನ್ ಯು ಥಿಂಕ್ ದಟ್ ದಿಸ್ ಇಸ್ ಸಮ್ ETGF ಚರ್ಚ್ ಬಿಲಾಂಗಿಂಗ್ ಟು ಪಾಸ್ಟರ್ ಪಾಲ್ ಪ್ರವೀಣ್, ನಾನು ಇಲ್ಲಿ ಬರ್ತೇನೆ, ಆರಾಧನೆ ಮಾಡ್ತೇನೆ, ಹೋಗ್ತೇನೆ ಎಂಬುದಾಗಿರುವಾಗ ಈ ಆಲೋಚನೆ ಬರೋದಿಲ್ಲ, ರೈಟ್? ಸೊ I think we should, I mean, if we are not already there, we should cultivate this. ನಮಗೆ ಈ ಮನೋಭಾವ ಇರದಿದ್ರೆ ನಾವು ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗಿದೆ. Okay, because the church is body of Christ. ಯಾಕಂದ್ರೆ ಸಭೆಯು ದೇವರ ಒಂದು ದೇಹ. Apostle Paul says, if one part of the body hurts, entire body is hurt. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ದೇಹದ ಒಂದು ಭಾಗಕ್ಕೆ ಅಂಗಕ್ಕೆ ಗಾಯವಾದ್ರೆ ಇಡೀ ದೇಹಕ್ಕೆ ಗಾಯವಾದಂತೆ. Okay, so this church, yes, it is ETGF church, constructed by all the church members, and pastor is the leader of the church, but we are also belonging to this church. ಈ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಚರ್ಚ್ ನಾವು ನೋಡಿದರೆ ಸಭೆಗೆ ಅವರೆಲ್ಲರೂ ಸೇರಿ ಕಟ್ಟಿದಂತ ಒಂದು ಸಭೆಯಾಗಿದೆ. ಸಭಾಪಾಲಕರಾದಂತ ಪಾಲ್ ಪ್ರವೀಣ್ ಅವರು ಇದು ಸಭಾಪಾಲಕರಾಗಿದ್ದಾರೆ. ಆದ್ರೆ ಇದೆಲ್ಲವೂ ನಮ್ಮ ಸಭೆ ಆಗಿದೆ. Praise God. Praise the Lord. So we have to pray in that manner, knowing that this is your church, right? ಆದುದರಿಂದ ನಾವು ಇದನ್ನ ಅರಿತು ಪ್ರಾರ್ಥಿಸಬೇಕಾಗಿದೆ. ಇದು ನಮ್ಮ ಸಭೆ ಎಂಬುದಾಗಿ. Hallelujah. Hallelujah. So one exercise for you to do this ನಿಮಗೆಲ್ಲರಿಗೂ ಒಂದು ಚಟುವಟಿಕೆ. this week. ಈ ವಾರ Identify one spiritual practice that you are doing in your life. ನಿಮ್ಮ ಜೀವಿತದಲ್ಲಿ ನೀವು ಮಾಡುವಂತಹ ಒಂದು ಆತ್ಮಿಕವಾದಂತಹ ಚಟುವಟಿಕೆಯನ್ನ, ಅಭ್ಯಾಸವನ್ನ ಗುರುತಿಸಿ. Or in your life, in your day-to-day life, think about the things that you are doing, or practice, the spiritual practice that you are doing, or examine your heart, whether you are doing certain things as a performance to please God or earn His grace. If there are anything like that, try to identify that. ಈ ವಾರದಲ್ಲಿ ನೀವು ಏನನ್ನು ಗಮನಿಸಬೇಕೆಂಬುದಾಗಿ ಹೇಳಿದ್ರೆ, ನೀವು ಮಾಡುತ್ತಿರುವಂತಹ ಆತ್ಮಿಕ ಚಟುವಟಿಕೆಗಳಲ್ಲಿ ಅಥವಾ ಕ್ರಿಯೆಗಳಲ್ಲಿ ಯಾವುದಾದ್ರೂ ದೇವರನ್ನ ಮೆಚ್ಚಿಸಲಿಕ್ಕೆ ಮಾಡ್ತಾ ಇದ್ದೀರಾ ಎಂಬುದಾಗಿ ಸರಿಯಾಗಿ ಆಲೋಚಿಸಿ ಅದನ್ನ ಗುರುತು ಮಾಡಿಕೊಳ್ಳಿರಿ. Okay, anything. ಯಾವುದಾದ್ರೂ ಆಗಿರ್ಬೋದು. Sometimes, ಕೆಲವೊಮ್ಮೆ even some months ago, ಕೆಲವು ತಿಂಗಳ ಹಿಂದೆ I thought that I need to pray 1 hour in tongues so that God will be happy with me. I really thought like that. ನಾನು ಎನಿಸಿದೆ, 1 ಗಂಟೆ ಆದ್ರೂ ನಾನು ಅನ್ಯ ಭಾಷೆಗಳಲ್ಲಿ ಮಾತಾಡಿಸಬೇಕು, ಆಗ ದೇವರು ನನ್ನಲ್ಲಿ ಸಂತೋಷಗೊಳ್ತಾನೆ ಎಂಬುದಾಗಿ ನಾನು ಆಲೋಚಿಸ್ತಾ ಇದ್ದೆ. I did not purposefully think like that. ನಾನು ಉದ್ದೇಶಪೂರ್ವಕವಾಗಿ ಹಾಗೆ ಆಲೋಚಿಸಲಿಲ್ಲ. But as days went by, that thought came to my mind. ಆದ್ರೆ ಸಮಯವು ಹಾದು ಹೋಗುತ್ತದಂತೆ ಆ ಒಂದು ಆಲೋಚನೆ ನನ್ನ ಮನಸ್ಸಿಗೆ ಬಂತು. Anything that you are doing, ಅದೇ ರೀತಿಯಾಗಿ ಯಾವುದಾದ್ರೂ ಆಲೋಚನೆಗಳು, Ever felt- ಅಥವಾ ಅಭ್ಯಾಸಗಳು. ever felt that today morning I did not pray, God might be angry or something will happen to me? ಇವತ್ತು ನಾನು ಪ್ರಾರ್ಥಿಸಲಿಲ್ಲ, ದೇವರು ನನ್ನಲ್ಲಿ ಸಿಟ್ಟುಗೊಂಡಿದ್ದಾರೆ. Today I did not pray for my children, they went out, what will happen to them? ಇವತ್ತು ನನ್ನ ಮಕ್ಕಳಿಗೆ ಪ್ರಾರ್ಥಿಸಲಿಲ್ಲ, ಅವ್ರು ಹೊರಗೋಗಿದ್ದಾರೆ, ಏನಾಗ್ಬೋದು ಅವರಿಗೆ ಎಂಬ ಒಂದು ಆಲೋಚನೆ. Anything like that do you have in your mind? ಯಾವುದಾದ್ರೂ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಇದೆಯಾ? Sometimes ಕೆಲವೊಂದು ಬಾರಿ we don't purposefully do it, it comes in our ನಾವು mind. ಉದ್ದೇಶಪೂರ್ವಕವಾಗಿ ಅದನ್ನ ಮಾಡಲ್ಲ, ಆದ್ರೂ ಅದು ಮನಸ್ಸಿಗೆ ಬರುತ್ತೆ. Okay, so think about that. ಅದ್ರ ಕುರಿತಾಗಿ ಆಲೋಚಿಸಿರಿ. Most of the times we pray so that
God will do something. Our ತುಂಬಾ prayers. ಸಾರಿ ನಾವು ಪ್ರಾರ್ಥಿಸ್ತೇವೆ ಏನಂದಾಗ ಹೇಳಿದ್ರೆ ದೇವರು ಏನಾದ್ರೂ ಮಾಡ್ಲಿ ಎಂಬ ಒಂದು ಉದ್ದೇಶದಿಂದ. The biggest challenge for believers is prayer. ವಿಶ್ವಾಸಿಗಳಿಗಿರುವಂತಹ ದೊಡ್ಡ ಸವಾಲು ಪ್ರಾರ್ಥನೆ. Because we all pray, ಯಾಕೆ definitely. ನಾವೆಲ್ಲರೂ ಪ್ರಾರ್ಥಿಸ್ತೇವೆ. But our prayers are all about one grocery list. ಆದ್ರೆ ನಮ್ಮ ಪ್ರಾರ್ಥನೆ ನೋಡೋದಾದ್ರೆ ಒಂದು ದಿನಸಿಗಳ ಒಂದು ಪಟ್ಟಿ ಇದ್ದಂತೆ. Okay, I want this, I want this, I want this, I want this. ನಂಗೆ ಇದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು ಎಂಬುದಾಗಿ. In the end, thank you Lord, praise the Lord. ಕೊನೆಯದಾಗಿ ದೇವರಿಗೆ ಸ್ತೋತ್ರ, ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ. Okay, our prayers will be like that. Think about it. I'm asking you to think. ನಾವು ಪ್ರಾರ್ಥನೆಗಳು ಆ ರೀತಿಯಾಗಿದ್ದೇವೆ ಇದೆಯೋ Okay. ನಾವು ಆಲೋಚಿಸೋಣ. Let us think about that, analyze that. Let us see what Paul is saying. Let us change our thinking. ನಾವು ಅದರ ಕುರಿತಾಗಿ ಆಲೋಚಿಸೋಣ, ಪೌಲನ್ ಹೇಳುವುದನ್ನ ಗಮನಿಸೋಣ ಮತ್ತು ನಮ್ಮ ಆಲೋಚನಾ ಒಂದು ಶೈಲಿಯನ್ನ ಬದಲಾಯಿಸೋರಾಗೋಣ. Why? ಯಾಕೆ? Because God knows you, He loves you, you are His son. ಯಾಕಂದ್ರೆ ದೇವರು ನಿಮ್ಮನ್ನ ಅರಿತಿದ್ದಾನೆ, ನಿಮ್ಮ ಬಗ್ಗೆ ಆತನಿಗೆ ತಿಳಿದಿದೆ ಮತ್ತು ನೀವು ಆತನ ಮಕ್ಕಳು. Amen. Praise Amen. God. Hallelujah.